ರಾಜ್ಯ ರಾಜಕೀಯದ ಭವಿಷ್ಯ ಬಹುತೇಕ ಇವತ್ತು ಎಲ್ಲ ವಲಯಗಳಿಗೂ ಕೂಡ ಎಲ್ಲ ವಲಯದವರಿಗೂ ಕೂಡ ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ಅನೇಕರು ಒಂದು ರೀತಿಯಲ್ಲಿ ಭವಿಷ್ಯವನ್ನು ಕೂಡ ಹೇಳ್ತಿದ್ದಾರೆ. ಎಲ್ಲರೂ ರಾಜಕಾರಣಿಗಳು ಕೂಡ ಹೇಳ್ತಿದ್ದಾರೆ, ಆರ್ಟಿಐ ಆಕ್ಟಿವಿಸ್ಟ್ಗಳು ಕೂಡ ಹೇಳ್ತಾ ಇರುವಂತದ್ದು, ರಾಜಕೀಯ ವಿಶ್ಲೇಷಕರು ಕೂಡ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ರಾಜಶೇಖರ್ ಅನ್ನೋ ಆರ್ಟಿಐ ಕಾರ್ಯಕರ್ತ ಏನು ಮೇಟಿಯವರ ಸಿಡಿಯನ್ನು ಬಿಡುಗಡೆ ಮಾಡಿದ್ದ ಆ ವ್ಯಕ್ತಿನೂ ಕೂಡ ಈಗಾಗಲೇ ಇಬ್ಬರು ಮಂತ್ರಿಗಳ ಪ್ರಭಾವಿ ಮಂತ್ರಿಗಳ ಸಿಡಿಯು ಕೂಡ ಇದೆ ಅನ್ನೋ ಮಾತನ್ನು ಕೂಡ ಆಡೋದ್ರ ಮೂಲಕ ಒಂದಷ್ಟು ಗೊಂದಲ ಮತ್ತು ಆತಂಕವನ್ನು ಕೂಡ ಕಾಂಗ್ರೆಸ್ ವಲಯದಲ್ಲಿ ಉಂಟು ಮಾಡಿದ್ದಾರೆ. ಅದರ ಜೊತೆಗೆ 17ನೇ ತಾರೀಕು ಯಡಿಯೂರಪ್ಪನವರು ಮಾತನಾಡಿದ್ದು ಕೂಡ ಬಹಳ ಗಂಭೀರವಾದಂತಹ ಮಾತು. 3 ಜನರು ಈಗಾಗಲೇ ಮತ್ತೆ ರಾಜೀನಾಮೆ ಕೊಡುವ ಸಾಲಿನಲ್ಲಿ ಬಂದು ನಿಂತಿದ್ದಾರೆ. ಆದಷ್ಟು ಬೇಗ 3 ಜನರು ಹೊರಗೆ ಬರ್ತದೆ, ಬಣ್ಣ ಬಯಲಾಗುತ್ತೆ ಅನ್ನೋ ಮಾತನ್ನು 17ನೇ ತಾರೀಕು ಆಡಿದ್ರು. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ ಅಂತಲೇ ಒಂದ್ಸಲಿ ಹೇಳಿಕೆ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ಯಡಿಯೂರಪ್ಪನವರು ಪದೇ ಪದೇ ಹೇಳ್ತಿದ್ದಾರೆ. ಮೊನ್ನೆ 17ನೇ ತಾರೀಕಿನ ನಂತರ ಇವತ್ತು 2 ಬಾರಿ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಏನು ಯಡಿಯೂರಪ್ಪನವರು ಏನು ಶಾಸ್ತ್ರ ಹೇಳೋದು ಕಲ್ತ್ಬಿಟ್ರ ಅನ್ನೋದು. ಹಾಗಾಗಿ ಇವತ್ತು ಇಡೀ ರಾಜಕೀಯ ಭವಿಷ್ಯದ ಬಗ್ಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅವರದೇ ಆದ ರೀತಿಯಲ್ಲಿ ಶಾಸ್ತ್ರವನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತಿನ ಚರ್ಚೆಯು ಕೂಡ ಪೊಲಿಟಿಕಲ್ ಶಾಸ್ತ್ರ. ಖಂಡಿತ ಪೊಲಿಟಿಕಲ್ ಶಾಸ್ತ್ರ. ಸಿದ್ದರಾಮಯ್ಯನವರ ಬಾಯಲ್ಲೇ ಬಂದಿರುವಂತಹ ಮಾತಿದು. ಮಾನ್ಯ ಮುಖ್ಯಮಂತ್ರಿಗಳೇ ಏನು ಯಡಿಯೂರಪ್ಪನವರು ಈಗ ಈ ನಡುವೆ ಶಾಸ್ತ್ರ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಏನು ಗೊತ್ತು, ಏನಾದ್ರು ಇದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅಂತೇಳಿ. ಸೊ ಹಾಗಾಗಿ ಮೊದಲು ಏನೆಲ್ಲ ಶಾಸ್ತ್ರವನ್ನ ಯಾರ್ಯಾರು ಏನೇನು ಹೇಳಿದ್ರು, ಯಡಿಯೂರಪ್ಪನವರು ಏನು ಹೇಳಿದ್ರು, ಅದಕ್ಕೆ ಸಿದ್ದರಾಮಯ್ಯನವರು ಏನು ಉತ್ತರವನ್ನ ಕೊಟ್ಟರು, ಅದೆಲ್ಲವನ್ನು ಸಮಗ್ರವಾಗಿ ಒಂದ್ಸಲಿ ನೋಡ್ಕೊಂಬರೋಣ, ಆಮೇಲೆ ಚರ್ಚೆ ಮಾಡೋಣ. ಮೊದಲು ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಕೆಲವೇ ದಿವಸಗಳಲ್ಲಿ ಇನ್ನೊಂದು 2ಕ್ಕೂ ಹೆಚ್ಚು ಜನ ಮಂತ್ರಿಗಳು ರಾಜೀನಾಮೆ ಕೊಡುವಂತ ಸ್ಥಿತಿ ಬರಬಹುದು. ಅನೇಕ ಗುರುತರವಾದ ಆರೋಪಗಳಿರುವಂತಹದ್ದು ಸಾಬೀತಾಗ್ತಾ ಇದೆ. ಕೆಲವೇ ದಿವಸಗಳಲ್ಲಿ ಇನ್ನೊಂದು 2ಕ್ಕೂ ಹೆಚ್ಚು ಜನ ಮಂತ್ರಿಗಳು ರಾಜೀನಾಮೆ ಕೊಡುವಂತ ಸ್ಥಿತಿ ಬರಬಹುದು. ಅನೇಕ ಗುರುತರವಾದ ಆರೋಪಗಳಿರುವಂತಹದ್ದು ಸಾಬೀತಾಗ್ತಾ ಇದೆ. ಯಡಿಯೂರಪ್ಪ ಏನು ಶಾಸ್ತ್ರ ಗೊತ್ತ ಅವರಿಗೆ? ಶಾಸ್ತ್ರ ಅವ್ರಿಗೆ ಏನು ಗೊತ್ತು? ನೋಡಪ್ಪ, ತಪ್ಪು ಮಾಡದವರು ಯಾರು ಕೂಡ ದೊಡ್ಡವರಲ್ಲ. ಪಕ್ಷ ದೊಡ್ಡದು, ಗೊತ್ತಾಯ್ತಲ್ಲ. ಮೇಟಿ ತಪ್ಪು ಮಾಡಲಿ ಅಥವಾ ಇನ್ನೊಬ್ಬ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಲಿ, ಪಕ್ಷ ಕ್ರಮ ತಗತ್ತದೆ. ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಬಹಳ ಹತ್ತಿರದಲ್ಲಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರು ಇಷ್ಟೊತ್ತು ಕೇಳಿದ್ದು 17ನೇ ತಾರೀಕು ಯಡಿಯೂರಪ್ಪನವರು ಆಡದಂತ ಮಾತು. 2ಕ್ಕೂ ಹೆಚ್ಚು ಜನ ಮಂತ್ರಿಗಳು ಮತ್ತೆ ರಾಜೀನಾಮೆ ಕೊಡೋ ಸರತಿ ಸಾಲದಲ್ಲಿ ನಿಲ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪನಿಗೆ ಶಾಸ್ತ್ರ ಗೊತ್ತಾ ಅನ್ನೋ ಮಾತನ್ನು ಹೇಳಿದ್ರು. ಮತ್ತೆ ಯಡಿಯೂರಪ್ಪನವರು ಇವತ್ತು ಮೈಸೂರಿನಲ್ಲಿ ಮತ್ತು ನಂಜನಗೂಡಿನಲ್ಲಿ ಮಾತಾಡಿರೋದೇನು ಅಂತ ಕೇಳೋಣ. ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಬಹಳ ಹತ್ತಿರದಲ್ಲಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು. ಇವರೆಲ್ಲರೂ ಸಹ ಏನು ಡೆಲ್ಲಿಯ ಸಂಪರ್ಕ ಇಟ್ಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂತಹ ಅಭಿವೃದ್ಧಿ ಕಾರ್ಯದ ಹಣವನ್ನ ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರೂ ಹಂಚಿದ್ದಾರೆ. ಎಲ್ಲ ಸಂಗತಿಗಳು ಬಯಲಾಗೋದಿದೆ ಸದ್ಯದಲ್ಲೇ. ಸಿದ್ದರಾಮಯ್ಯನವ್ರ ಹೆಸರು ಗೊತ್ತಿದೆ ತಾನೆ, ಅವರಾಗ ಮುಚ್ಚಿಟ್ಕೊಂಡಿದ್ದಾರೆ. ನಾನು ಏನು ದಾಖಲಾತಿ ಬಿಡು ಸ್ವಾಮಿ, ಯು ವೇಟ್ ಫಾರ್ ಅನದರ್ 3-4 ಡೇಸ್. ಬಹಳ ದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವರೆಲ್ಲ ಬಣ್ಣ ಬಯಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದಂತಹದ್ದು ಈ ಅನೇಕ ಘಟನೆಗಳು ಸಿದ್ದರಾಮಯ್ಯನವರು ಬುಡುಕು ಬರೋದಿದೆ, ಅನೇಕ ಸತ್ಯ ಸಂಗತಿಗಳು ಬಹಿರಂಗ ಆಗೋದಿದೆ. ನಾನು ಕಾದು ನೋಡಿ ಸಿದ್ದರಾಮಯ್ಯನವರೇ, ಅಥವಾ ನೀವೇ ಹೇಳಿ ಯಾರ್ಯಾರು ಏನೇನು ಹಗರಣದಲ್ಲಿ ನಿಮ್ಮ ಮಂತ್ರಿಮಂಡಲದವರು ಅಥವಾ ನಿಮ್ಮ ಹತ್ತಿರದಲ್ಲಿರೋ ವಿಧಾನ ಪರಿಷತ್ ಸದಸ್ಯರು ಉಳಿದಂಥವ್ರು ಸಿಕ್ಕೊಂಡಿದ್ದಾರೆ ಅನ್ನೋದನ್ನ ನೀವೇ ಬಹಿರಂಗ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ನಾನು ಮೈಸೂರಿನಲ್ಲಿ ಬಂದು ನಿಮ್ಮ ನೆಲದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಕಾದು ನೋಡಿ. ನಿಮ್ಮ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ಗೆ ದೊಡ್ಡ ಪ್ರಮಾಣದ ಹಣವನ್ನು ಕೊಟ್ಟು ನಿಮ್ಮ ಕುರ್ಚಿಯನ್ನು ಉಳಿಸಿಕೊಂಡಿದ್ದೀರ ಸಿದ್ದರಾಮಯ್ಯನವರೇ. ನಿಮ್ಮ ಬಣ್ಣ ಬೇಗ ಬಯಲಾಗುತ್ತೆ, ಬಹಳ ಬೇಗ ಬಯಲಾಗುತ್ತೆ. 2-3 ದಿನ ಕಾದು ನೋಡಿ. ನೀವೆಲ್ಲ ಬಹಳ ದಿನ ಕಾಯ್ದೇಳಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಡಿಯೂರಪ್ಪನವ್ರಿಗೆ ಜ್ಯೋತಿಷ್ಯ ಗೊತ್ತಿದೆಯಾ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದಾರಲ್ಲ ಅಂತ. ನನಗೆ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಲ್ಲ ಸಿದ್ದರಾಮಯ್ಯನವರೇ. ನಾನು ಹೇಳ್ತಿರುವಂತ ಮಾತು ಸತ್ಯ ಅನ್ನೋದು ನಿಮಗೂ ಗೊತ್ತಿದೆ, ಸಹೋದ್ಯೋಗಿಗಳಿಗೂ ಗೊತ್ತಿದೆ. ನಿಮ್ಮ ಬಣ್ಣ ಬಯಲಾಗೋದಿದೆ ಸಿದ್ದರಾಮಯ್ಯನವರೇ.
ನಾನಿವತ್ತು ಕೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಇವತ್ತು ಯಾವ 3 ಜನ ಅಧಿಕಾರಿಗಳು ಬಂಧನ ಆಗಿದ್ದಾರೆ, ಚಿಕ್ಕರಾಯಪ್ಪ, ಜಯಚಂದ್ರ, ಭೀಮನಾಯ್ಕ, ಇವರು ಕೊಟ್ಟಿರುವಂತಹ ವಿವರಗಳ ಮಾಹಿತಿ ಇವತ್ತಾಗಲೇ ಜಗಜ್ಜಾಹಿರವಾಗಿದೆ. ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾರ್ಯಾರಿಗೆ ಹಣವನ್ನು ಕೊಟ್ಟಿದ್ದೇವೆ, ಕಪ್ಪು ಹಣವನ್ನು ಬಿಡಿ ಮಾಡೋಕ್ಕೋಸ್ಕರ ಯಾವ ರೀತಿ ನಾವು ಅವ್ರ ಜೊತೆ ಹೊಂದಿಸ್ಕೊಂಡಿದ್ದೇವೆ. ಒಬ್ಬ ಅಪರಾಧಿಯ ಹೆಂಡತಿ ಹೇಳಿದ್ದಾರೆ, ನಾವು ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳಕ್ಕೆ ಸಿದ್ಧ ಇದ್ದೇನೆ, ನನ್ನ ಗಂಡನ ಏನೂ ತಪ್ಪಿಲ್ಲ, ಇವೆಲ್ಲ ಆಸ್ತಿ ಹಣ ಸಂಬಂಧಪಟ್ಟಂತ ಮುಖ್ಯಮಂತ್ರಿಯವರ ಸಂಬಂಧ ಬೇಕಾದವ್ರಿಗೆ ಸೇರಿದಂತಹದ್ದು ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಾಗಿದೆ. ಯಡಿಯೂರಪ್ಪನವರು ಬಹುಶಃ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡ್ತಾ ಇದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ಬಣ್ಣ ಕೇವಲ ಇನ್ನು 3-4 ದಿನ ಕಾದು ನೋಡಿ ಅವರ ಬಣ್ಣ ಬಯಲಾಗುತ್ತೆ. ಇಬ್ಬರು ಮಂತ್ರಿಗಳು ಜೊತೆಗೊಬ್ಬರು ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಯಾರು ಅನ್ನೋದು ಸಿದ್ದರಾಮಯ್ಯನವರಿಗೆ ಗೊತ್ತು. ಅವರೇ ಹೆಸರು ಹೇಳಿ, ಅವ್ರು ಹೇಳಲಿಲ್ಲ ಅಂದ್ರೆ 3-4 ದಿನದಲ್ಲಿ ಏನೆಲ್ಲ ತನಿಖೆಗಳಾಗಬೇಕು ಆ ತನಿಖೆಯ ಮೂಲಕವೇ ಹೊರಗೆ ಬರುತ್ತೆ ಅನ್ನೋ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಆಡಿದ್ದಾರೆ. ಏನಾಗ್ತಿದೆ ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಹಲವಾರು ಸಿಡಿ ಪ್ರಕರಣದ ನಂತರ ತುಂಬಾ ಬಹುತೇಕ ದೊಡ್ಡ ಮಟ್ಟದ ಘಟನೆಗಳು ಕೂಡ ಈಗ ನಡೀತಾ ಇರುವಂತದ್ದು. ಬನ್ನಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಜೆಡಿಎಸ್ನ ಮುಖಂಡರಾಗಿರುವಂತಹ ಮರಿಲಿಂಗೇಗೌಡರು ಇದ್ದಾರೆ. ಮರಿಲಿಂಗೇಗೌಡರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸುದರ್ಶನ್ ಅವರಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂತಹ ಜಗದೀಶ್ ಹಿರೇಮನೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಸುದರ್ಶನ್ ಅವರೇ, ಅಂತೂ ಎಲ್ಲೋ ಒಂದು ಕಡೆ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ವಿಲವಿಲ ಒದ್ದಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತದೆ. ಮೇಟಿ ಅವರ ಪ್ರಕರಣ ಆಯಿತು, ತನ್ವೀರ್ ಸೇಠ್ ಆಯಿತು, ಈಗಾಗಲೇ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಪ್ರಕರಣವಂತೂ ನಿಮಗೆ ಅರಗಿಸಿಕೊಳ್ಳಲಾಗದ ತುತ್ತಾಗಿದೆ. ಐಟಿ ದಾಳಿ ನಂತರ ಈಗಾಗಲೇ ಇಡಿ ಮತ್ತು ಸಿಬಿಐ ಕೂಡ ಮುರುಕೊಂಡು ಬಿದ್ದಿದೆ ಕಾಂಗ್ರೆಸ್ ಮೇಲೆ. ಅಧಿಕಾರಿಗಳ ಆಗುಹೋಗುಗಳ ಬಗ್ಗೆ ನಾನು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಕಾನೂನು ಏನಿದೆಯೋ ಕಾನೂನಿನ ಕ್ರಮಗಳು ತೆಗೆದುಕೊಂಡು ಹೋಗ್ತಾರೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಹಾಗಾಗಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಬಟ್ ಅಲ್ಲ, ನಾನು ಹೇಳ್ತೀನಿ ಫೈನ್, ನೀವು ಅದ್ರ ಅಧಿಕಾರಿಗಳ ಬಗ್ಗೆ ಮಾತನಾಡಲ್ಲ. ಬಟ್ ಯಡಿಯೂರಪ್ಪನವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಬಣ್ಣವನ್ನು ನಾನು ಬಯಲು ಮಾಡ್ತೇನೆ, 3-4 ದಿನದಲ್ಲಿ ಕಾದು ನೋಡಿ, ಇಬ್ಬರು ಮಂತ್ರಿಗಳು ಮತ್ತೊಬ್ಬ ಪರಿಷತ್ ಸದಸ್ಯ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ, ಸಿದ್ದರಾಮಯ್ಯರೇ ಸ್ವತಃ ಒಂದಷ್ಟು ಹಗರಣದಲ್ಲಿ ಸಿಗಾಕೊಂಡಿರೋದು ಕೂಡ ಹೊರಗೆ ಬರುತ್ತೆ ಅಂತ. ಇದ್ರ ಬಗ್ಗೆ ಯಡಿಯೂರಪ್ಪನವರು ಒಂದು ರಾಜ್ಯದ ಪಕ್ಷದ ಅಧ್ಯಕ್ಷರಿದ್ದಾರೆ. ಒಂದು ಪ್ರಮುಖ ರಾಜಕೀಯವಾದಂತಹ ಪಕ್ಷ. ಇಟ್ಸ್ ಎ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ. ಅದರ ಜೊತೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ಮತ್ತು ನಿಮಗೆ ಕೇಳ್ತೇನೆ, ಯಡಿಯೂರಪ್ಪನವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ನೈತಿಕವಾದಂತ ಹಕ್ಕು ಮತ್ತು ಜವಾಬ್ದಾರಿ ಇದೆಯಾ? ಅದನ್ನ ಬಿಜೆಪಿ ಹೇಳ್ತಾರೆ, ಅವ್ರನ್ನ ಕೇಳೋಣ, ಆಮೇಲೆ ನೀವು ಹೇಳಿ ಸರ್. ಇದು ಪ್ರಶ್ನೆ. ಇದು ಅವರ ಹಕ್ಕು, ಅವರ ಪ್ರಶ್ನೆ. ನೀವು ಪ್ರಶ್ನೆ ಮಾಡ್ತಾರೆ, ತಾವು 3 ವರ್ಷಗಳ ಅವಧಿಯಲ್ಲಿ ನಿಮ್ಮ ಸರ್ಕಾರ ನಡೆದುಕೊಂಡ ರೀತಿ ಬಗ್ಗೆ ತಾವು ಆತ್ಮವಿಮರ್ಶೆ ಮಾಡ್ಕೋಬೇಕಲ್ವಾ ಸರ್? ಒಂದು ವಿರೋಧ ಪಕ್ಷವಾಗಿ ಅವ್ರ ಜವಾಬ್ದಾರಿಗಳನ್ನ ಅವ್ರು ನಿರ್ವಹಿಸೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಕ್ ಹೋಗ್ತಾ ಇಲ್ಲ. ಆದ್ರೆ ನೈತಿಕವಾದಂತ ಪ್ರಶ್ನೆ ಬರುತ್ತೆ. ಒಬ್ಬ ಸಾಮಾನ್ಯವಾದಂತ ಜನ ಸರ್ಕಾರದ ಆಗುಹೋಗುಗಳನ್ನ ಪ್ರಶ್ನೆ ಮಾಡುವಂತ ಹಕ್ಕಿದೆ ಅವರಿಗೆ. ಆದ್ರೆ ಯಾವ ವ್ಯಕ್ತಿಗಳು ತಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ, ತಾವು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಎಷ್ಟು ಮಟ್ಟಿಗೆ ಪಾರದರ್ಶಕವಾಗಿತ್ತು, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನೆಲ್ಲ ನಡೀಬಾರ್ದಂತ ರಾದ್ದಾಂತಗಳು ಅವರ ಸರ್ಕಾರದಲ್ಲಿ ನಡೆದು ಹೋಯಿತು, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟು ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಅಲ್ವಾ? ಇದು ಎರಡನೇದು. ಯಾವುದಕ್ಕಾದ್ರೂ ಆಧಾರ ಬೇಕಲ್ಲ. ಆಧಾರಕ್ಕಿಂತ ಹೆಚ್ಚಾಗಿ ಒಂದು ತನಿಖಾ ಸಂಸ್ಥೆಗಳ ಬಗ್ಗೆನೂ ನಾನು ಹಗುರವಾಗಿ ಮಾತಾಡಕ್ ಹೋಗಲ್ಲ. ಅದು ಸಿಒಡಿ ಇರಬಹುದು ಅಥವಾ ಸಿಬಿಐ ಇರಬಹುದು. ಇವಕ್ಕೆ ತನ್ನದೇ ಆದಂತಹ ಜವಾಬ್ದಾರಿಗಳಿದ್ದಾವೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಆ ಸಂಸ್ಥೆಗಳು ಕೂಡ ಕೆಲಸ ಮಾಡಬೇಕಾಗತ್ತೆ. ಮತ್ತು ಅಲ್ಲಿ ಅಧಿಕಾರಿಗಳು ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿರುವಂತವರು ಇದ್ದಾರೆ. ಆದರೆ ಒಂದು ಸಾಮಾನ್ಯವಾದಂತಹ ಅಭಿಪ್ರಾಯಗಳು ಕೂಡ ಇದ್ದಾವೆ. ಸರ್ಕಾರಗಳು ಅವುಗಳನ್ನ ದುರುಪಯೋಗ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದಂತಹ ಅಭಿಪ್ರಾಯಗಳು ಬಂದಿದ್ದಾವೆ. ಇವತ್ತೇನು ಯಡಿಯೂರಪ್ಪನವರು ಹೇಳಕ್ ಹೊರಟಿದ್ದಾರೆ, ಹಾಗಿದ್ರೆ ಇವ್ರು ಕಣಿ ಹೇಳ್ತಾರೋ ಶಾಸ್ತ್ರ ಹೇಳ್ತಾರೋ ಅದು ನನಗೆ ಅಗತ್ಯ ಇಲ್ಲ. ಅವ್ರು ಕಣಿ ಆದ್ರೂ ಹೇಳ್ಕೊಳ್ಳಿ, ಶಾಸ್ತ್ರ ಆದ್ರೂ ಹೇಳ್ಕೊಳ್ಳಿ. ಆದ್ರೆ ಪ್ರಶ್ನೆ ಏನಂತಂದ್ರೆ, ಇವರಿಗೆ ಮಾಹಿತಿ ಎಲ್ಲಿಂದ ಬಂತು? ತನಿಖಾ ಸಂಸ್ಥೆಗಳಿಂದ ಮಾಹಿತಿ ಸೋರ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆ ತನಿಖಾ ಸಂಸ್ಥೆಗಳ ಪಾವಿತ್ರ್ಯತೆಯನ್ನು ಕೇಂದ್ರ ಸರ್ಕಾರ ಹಾಳು ಮಾಡ್ತಾ ಇದೆಯಾ ಇಲ್ವಾ ಪ್ರಶ್ನೆ. ಕಾನೂನೇನಿದೆ, ಕಾನೂನಿನ ಕ್ರಮ ಯಾರು ತಗೊಳ್ಬೇಕಾಗತ್ತೆ. ಅದನ್ನ ಜುಡಿಷಿಯರಿ ಇದೆ, ಮತ್ತೊಂದಿದೆ, ತನಿಖಾ ಸಂಸ್ಥೆ ಇದೆ. ಅವ್ರ ಕ್ರಮಗಳನ್ನು ಅವ್ರು ತೆಗೆದುಕೊಳ್ಳಿ. ಮತ್ತೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದು ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಬಹುದು. ಅದ್ರ ಬಗ್ಗೆ ಯಾರು ಕೂಡ ವಕಾಲತ್ತನ್ನು ಹಾಕಬೇಕಾದಂತ ಅಗತ್ಯ ಇಲ್ಲ. ಫೈನ್. ಜಗದೀಶ್ ಅವರೇ,
ಯಡಿಯೂರಪ್ಪನವರು ಒಂದು ತನಿಖಾ ಸಂಸ್ಥೆಗಳನ್ನ ಏನು ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿಂದ ಬಂತು ಮಾಹಿತಿ, ಎಲ್ಲಿಂದ ಬರ್ತಾ ಇದೆ? ಈಗ ಕೇಂದ್ರದ ಹಣಕಾಸು ಸಚಿವಾಲಯದ ಅಂಡರ್ ಅಲ್ಲಿ ಇಡಿ ಬರ್ತದೆ, ಸಿಬಿಐ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿದೆ. ಹಾಗಾದ್ರೆ ಯಾರಾದ್ರೂ ಮಾಹಿತಿಗಳನ್ನ ಲೀಕ್ ಮಾಡಿದರೆ, ಇಬ್ಬರು ಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಸಿದ್ದರಾಮಯ್ಯವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಯಡಿಯೂರಪ್ಪನವರು ಮಾತಾಡೋದಾದ್ರೆ ಅವರಿಗೆ ಯಾವ ಸೋರ್ಸ್ ಅನ್ನೋದು ಹೇಳ್ಬೇಕಾಗತ್ತೆ. ಶಾಸ್ತ್ರನ ಸಿದ್ದರಾಮಯ್ಯವರು ಹೇಳೋ ರೀತಿಯಲ್ಲಿ ಅದು ಸುಮ್ಮನೆ ಒಂದು ಕವಡೆ ಶಾಸ್ತ್ರನ? ಕವಡೆ ಶಾಸ್ತ್ರ ಅಂತ ಹೇಳಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಈಗಾಗಲೇ ಸುದರ್ಶನ್ ಜಿ ಅವರು ಹೇಳ್ದಂಗೆ ಒಂದು ರಾಜ್ಯದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಹಿಂದಿನ ಮುಖ್ಯಮಂತ್ರಿಗಳು ಆಗಿರೋದ್ರಿಂದ ನಮ್ಮದು ರಾಜ್ಯದ ನಾಡಿ ಮಿಡಿತ ಗೊತ್ತಿದೆ ಅವರಿಗೆ. ಇದು ಶಾಸ್ತ್ರದಿಂದ ಹೇಳಬೇಕಂತೇನಿಲ್ಲ. ಅವನು ರಾಜಶೇಖರ್ ಬಿಡುಗಡೆ ಮಾಡುವಂತವರು ಹೇಳಿ ಗೊಂದಲವನ್ನ ಮೂಡಿಸೋದ್ರ ಇದೇ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ನಾನು ಇಬ್ಬರು ಮಂತ್ರಿಗಳು ಹೆಸರು ಗೊತ್ತಿದ್ರೆ ತಾನೆ ಅವ್ರು ಹೇಳಕ್ ಸಾಧ್ಯ. ಇಬ್ಬರು ಮಂತ್ರಿಗಳು ನಾನು ಹೇಳ್ತಿದ್ದೀನಿ, ಪರಿಷತ್ ಸದಸ್ಯ ಹೋಗ್ತಾರೆ ಹೇಳಿ 3 ದಿನದಿಂದ ಯಾಕೆ ರಾಜ್ಯದ ಜನರನ್ನ ಗೊಂದಲದಲ್ಲಿ ಮುಳುಗಿಸ್ತಾರೆ ಯಡಿಯೂರಪ್ಪನವರು? ಅಂದ್ರೆ ಕ್ಲಾರಿಟಿ ಬರಲಿ. ಸಿಬಿಐದವ್ರದ್ದು ಕಡೆಯಿಂದ ಇದಾಗಿದೆ ಅನ್ನುವಂಥದ್ದು ನೀವು ವಾದ ಮಾಡ್ತಿದ್ದಾರೆ, ಅಂದ್ರೆ ಹೇಳ್ತಿದ್ದಾರೆ ವಿರೋಧ ಪಕ್ಷದವರು. ಅದಕ್ಕೆ ಯಡಿಯೂರಪ್ಪನವ್ರಿಗೆ ಅವರದೇ ಆದಂತ ರಾಜಕೀಯ ಹಿನ್ನೆಲೆ ಇದೆ, ಅನುಭವ ಇದೆ. ಇದರೆಲ್ಲವದ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ಕಾಲ ಕಳೀತಾ ಇದೆ. ಅವರು ಮಂತ್ರಿ ಸದಸ್ಯರು ಅವ್ರು ಮುಂಚೆನೇ ಹೇಳಿದ್ರು, 17ನೇ ತಾರೀಕಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ್ರು ರಾಜೀನಾಮೆ ಕೊಡ್ತಾರೆ ಸರ್ಕಾರದಲ್ಲಿ 3 ಜನ ಮಂತ್ರಿಗಳು ಅಂತ. ಅದರಲ್ಲಿ ಮೊದಲನೇ ವಿಕೆಟ್ ಸನ್ಮಾನ್ಯ ಮೇಟಿ ಅವರದ್ದು ಹೋಯ್ತು. ಮೇಟಿ ಅವರದ್ದು ಅಂದ್ರೆ ಅವತ್ತು ಹೇಳಿರುವಂತದ್ದು ಒಂದು ತಿಂಗಳಿಂದನೇ ಮೇಟಿ ಅವರ ಪ್ರಕರಣ ಒಂದು ತಿಂಗಳಿಂದನೇ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಹೀಗೆ ನಡೀತಾ ಇದೆ ಅನ್ನುವಂಥದ್ದು. ಮೇಟಿ ಪ್ರಕರಣಕ್ಕೂ ಮುಂದೆ ಹೇಳಿರೋದಕ್ಕೂ ಅದಕ್ಕೆ ಲಿಂಕ್ ಇದೆ. ನಾನು ಹೇಳ್ತಿರೋದು ತನಿಖೆನಲ್ಲಿದೆ. ರಾಜ್ಯದ ಜನ ಮಾತಾಡ್ಕೊಳ್ತಿದ್ದಾರೆ. ಇವತ್ತೇನು ಅವರಿಬ್ಬರು ಅಧಿಕಾರಿಗಳು ಯಾರಿಗೆ ಆಪ್ತರಾಗಿದ್ದಾರೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅವ್ರ ಕಡೆಯಿಂದ ಇನ್ನೇನೇನು ಬರುತ್ತೆ ಅನ್ನುವಂಥದ್ದು ಇಡೀ ರಾಜ್ಯದ ಜನ ಮಾತಾಡ್ತಿದ್ದಾರೆ. ಎಲ್ಲ ಆಧಾರದ ಮೇಲೆ. ಮತ್ತೆ ಇನ್ನೊಂದು ಸನ್ಮಾನ್ಯ ಸುದರ್ಶನ್ ಜಿ ಅವರು ಒಂದು ಪ್ರಶ್ನೆ ಕೇಳಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ರು, ಭ್ರಷ್ಟಾಚಾರದ ನೈತಿಕತೆ ಇದೆ ಅನ್ನುವಂಥದ್ದು ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ನಿರಪರಾಧಿಯಾಗಿನೂ ಹೊರಗಡೆ ಬಂದ್ರು. ಅಂದ್ರೆ ಅವರು ಮಾಡಿದಾರೆ ಅಂತೇಳಿ ಈಗ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮಾಡ್ಬೋದಾ ಅಥವಾ ಎಲ್ಲ ಮಂತ್ರಿಗಳು ಮಾಡ್ಬೋದಾ? ನೈತಿಕತೆ ಇಲ್ಲ ಅಂದ್ರೆ ಕೇಳುವಂತ ಪ್ರಶ್ನೆ ಇಲ್ವಾ? ನೇರವಾಗಿ ಕೇಳಿದ್ರು ನೈತಿಕತೆ ಇದೆಯೋ? ಅದಕ್ಕೆ ಅವರು ಪ್ರಾಮಾಣಿಕವಾಗಿ ಬೇರೆ ಯಾವ ಟರ್ಮ್ ಉಪಯೋಗಿಸಿ ಎಲ್ಲದನ್ನು ಮಾಡ್ಕೊಂಡು ಹೊರಗಡೆ ಬಂದ್ರು. ನಿರಪರಾಧಿಯಾಗಿ ಹೊರಗಡೆ ಬಂದಿದ್ದಾರೆ. ಈಗ ರಾಜ್ಯ ಜನರು ಒಳಗಡೆ ಹೋದ್ರು ನಿರಪರಾಧಿಯಾಗಿ ಹೊರಗಡೆ ಬಂದು ನಿಂತಿದ್ದಾರೆ, ಪ್ರಾಮಾಣಿಕವಾಗಿ ನಿಂತ್ಕೊಂಡಿದ್ದಾರೆ. ನಾವು ಹೋಗಿದೀವಿ ಅನ್ನುವಂತ ಕಾರಣಕ್ಕೆ ಬೇರೆದವ್ರದ್ದು ತಪ್ಪುಗಳನ್ನು ತೆಗೆಯುವಂತದ್ದು ಮಾಡಬಾರ್ದು. ನೈತಿಕತೆ ವಿಷಯಕ್ಕೆ ನೀವು ಯಾಕೆ ಮಾತಾಡ್ತಿಲ್ಲ? ಬರ್ಲಿಕ್ಕೆ ಕೊಡ್ರೆ ಬಿಟ್ಬಿಡಿ ಪಾಪ ಅವ್ರಿಗೆ. ಅದು ಇಲ್ಲ ಪಾಪ ಅವರು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಅವ್ರನ್ನ ಜಾಸ್ತಿ ಚುಡಾಯಿಸೋದು ಬೇಡ. ಚುಡಾಯಿಸ್ತಿಲ್ಲ. ಇಲ್ಲ ಯಾಕೆಂತಂದ್ರೆ ಸಾಮಾನ್ಯವಾಗಿ ನೋಡಿ, ನಾವು ಇವತ್ತು ಒಂದು ಫೋಟೋಗಳನ್ನ ಇಡ್ತೀವಿ. ಇವಾಗ ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಯಲ್ಲಿ ಯಾರನ್ನ ಇಟ್ಟಿದ್ದೀರಿ? ಗಾಂಧೀಜಿನ ಇಡ್ತೀವಿ. ಅಥವಾ ಇಲ್ಲ ರಾಜಕೀಯದವ್ರನ್ನ, ಬಸವಣ್ಣವ್ರನ್ನ ಬೇಡ, ಸಮಾಜ ಸುಧಾರಕರು ಬೇಡ. ಈಗ ರಾಜಕೀಯದವ್ರದ ವಿಷಯ ಬಂದಾಗ ಸುಭಾಷ್ ಚಂದ್ರ ಬೋಸ್ ಇಡ್ತೀವಿ, ಗಾಂಧೀಜಿ ಇಡ್ತೀವಿ, ನೆಹರೂದ್ ಇಡ್ತೀವಿ, ಇಂದಿರಾಜಿ ಅವ್ರದ್ದು ಇಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಇಡ್ತೀವಿ. ಹಿಂಗ್ ಇಟ್ಕೋತೀವಿ. ಇನ್ನು ಮುಂದಕ್ಕೆ ಹೋಯ್ತು ಅಂದ್ರೆ ಅವ್ರದ್ದು ಬಿಟ್ಬಿಡೋಣ. ಈಗ ನಮ್ಮ ಸ್ವಾಮಿ ಗಿಮಿಗಳದು ನಮ್ಗೆ ಯಾವ ಬೇಕೋ ಅವ್ರ ಸ್ವಾಮಿಗಳು ಇಟ್ಕೋತಾರೆ, ಅದು ಬೇರೆ. ಆದ್ರೆ ಬಂದಾಗ ಮಕ್ಕಳು ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಈಗ ತಾತ ಇವ್ರು ಯಾರಿದ್ರು ಅಂತಂದಾಗ ನೆಹರು ಕಣಪ್ಪ ಮೊದಲನೇ ಪ್ರಧಾನಮಂತ್ರಿ ಆಗಿದ್ದರು ಹೀಗೆ ಅಂತ ಹೇಳ್ತೀವಿ, ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ, ಸುಭಾಷ್ ಚಂದ್ರ ಬೋಸ್ ಈ ತರ ಫೈಟ್ ಮಾಡಿದ್ರಪ್ಪ ಫ್ರೀಡಮ್ ಎಲ್ಲ ನಾವು ಹೇಳಕ್ ಹೋಗ್ತೀವಿ. ರಾಜಕೀಯದವ್ರಿಗೆ ಏನೇ ಇರ್ಬೋದು, ಅವ್ರಿಗೆ 1 ದಿವಸದ ಅಧಿಕಾರ ಇರ್ಬೋದು, 1 ಗಂಟೆ ಅಧಿಕಾರ ಇರ್ಬೋದು, 30 ವರ್ಷ ಆಳ್ಬೋದು, 3 ತಿಂಗಳು ಇರ್ಬೋದು, 3 ದಿನ ಇರ್ಬೋದು. ಬಟ್ ಆ ಪವರ್ ಇನ್ನು ಯಾವ ಅಧಿಕಾರಿಗಳಿಗೂ ಇರಲ್ಲ ತಮ್ಗೆ ಹೇಳೋ ಅಂತಂದ್ರೆ. ಆದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ನೈತಿಕವಾಗಿ ನಾವು ರಾಜಕೀಯದಲ್ಲಿ ಒಂದು ಮೇಲ್ಮೇಲೆ ಹೇರಿದಂಗೆಲ್ಲನೂ ಒಂದು ನೈತಿಕತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ನಮಗಿದೆ. ಇವತ್ತು ನಾವು ವಿಷಯಾಂತರ ಆಗೋದು ಬೇಡ. ಹೇಗೆ ಯಡಿಯೂರಪ್ಪ ಪ್ರತಿಪಕ್ಷದವರಾಗಿ ಹೇಳಿರುವಂತ ಆರೋಪದಲ್ಲಿ ಸತ್ಯಾಂಶ ಇದೆಯೋ ಅದು ಶಾಸ್ತ್ರವ? ಇಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವರ ಸತ್ಯಾಂಶ ಯಡಿಯೂರಪ್ಪನವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅದ್ರ ಬಗ್ಗೆ ಪಕ್ಕಕ್ಕಿಡೋಣ. ಯಡಿಯೂರಪ್ಪನವ್ರ ಸತ್ಯಾಂಶ ಗೊತ್ತಿತ್ತು ಅಂತ ಹೇಳಿದ್ಮೇಲೆ ಯಾಕೆ ಅವರು ಅಲ್ಲೇ ಹೇಳ್ಬಿಡ್ಲಿಲ್ಲ?
ತಗೊಳ್ರಿ ನನ್ನ ಹತ್ರ ಇದಿದೆ ಇಂತಿಂತವ್ರೆಲ್ಲ ಈಗ ಮಾಡಿದ್ರೆ ಅಂತ ಯಾಕೆ ಯಡಿಯೂರಪ್ಪನವ್ರು ಹೇಳಕ್ ಆಗ್ತಿರಲಿಲ್ಲ. ನಾವು ಕೇಳ್ಬೇಕಾದ್ರೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನಾವು ಇಲ್ಲಾರೆ ಇನ್ನ ಒಂದು 8 ಜನ ಹೊಟ್ಟೋಗ್ಬಿಡ್ತಾರೆ ಜೈಲ್ಗೆ, 3 ಜನ ಹೋಗ್ಬಿಡಿ ನೋಡ್ರಿ, ಅವೆಲ್ಲ ಉಡಾಫಿಯ ಮಾತಾಗ್ತದೆ. ಇನ್ ಕೇಸ್ ಹೇಳಿದಾಗ ನಾನು ಸುದರ್ಶನ್ ಅವ್ರ ಮಾತನ್ನ ಹೇಳ್ತೀನಿ. ಯಾಕೆಂದ್ರೆ ಯಾಕೆ ಅವ್ರನ್ನ ಮಾತು ಹೇಳಿದ್ರು, ಅಲ್ಲ ಇವಾಗ CBI ತನಿಖೆ ನಡೀತಾ ಇದೆ, ಈಗ COD ಇನ್ನೊಂದು ಮತ್ತೊಂದು ಲೋಕಾಯುಕ್ತ ಯಾವುದೋ ತನಿಖೆ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರಾಗಿ ಇವರು ನಮಗೆ ಗೊತ್ತಿದೆ 3-2 ಹೊಟ್ಟೋಗ್ತಾರೆ ಅಂತ ಹೇಳಿದಾಗ ಅದನ್ನು ಸಾಬೀತು ಮಾಡಬೇಕಾಗ್ತದೆ. ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಗೆ ಹೇಳ್ತೇನೆ, ಯಡಿಯೂರಪ್ಪನವ್ರು ಹೇಳಿ, ನಾಳೆ ಕುಮಾರಸ್ವಾಮಿ ಹೇಳಿ, ನಾಳೆ ಕುಮಾರಸ್ವಾಮಿ ಹೇಳ್ತಾರೆ ಇನ್ನ 3 ಜನ ಹೊಟ್ಟೋಗ್ಬಿಡ್ತಾರೆ ಅಂತ ಹೇಳಿದಾಗ ಸ್ವಲ್ಪ ಸಾಬೀತು ಮಾಡಬೇಕಾಗ್ತದೆ ಅಲ್ವಾ? ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಅಕಸ್ಮಾತ್ ಗೊತ್ತಿತ್ತು ಅಂತಾನೆ ಇಟ್ಕೊಳ್ಳೋಣ. ಈಗ ಇವ್ರಿಗೆ ಯಾರೋ 1-3 ಜನ ಅವ್ರು ಹೇಳ್ತಾ ಇದ್ರು ಮಾದೇವಪ್ಪನ ಮಗ ನಿಂತ್ಕೊಳ್ಳೋದಿಲ್ಲ. ಕರೆಕ್ಟ್, ಸ್ಪಷ್ಟವಾಗಿ ಹೇಳಿದ್ರು ಅವರು. ಸ್ಪಷ್ಟವಾಗಿ ಮಾದೇವಪ್ಪನವ್ರ ಮಗ ನಿಂತ್ಕೊಳ್ಳಲ್ಲ ಅಂದಾಗ ಇಂಡೈರೆಕ್ಟ್ ಆಗಿ ಏನಾಯ್ತದು, ಮಾದೇವಪ್ಪನವರು ಕ್ಯಾಬಿನೆಟ್ ಇಂದ ಅದ್ರ ಬಗ್ಗೆ ಮತ್ತೆ ಕೇಳ್ತೀನಿ, ಚರ್ಚೆ ಮಾಡೋಣ. ಈಗ ಒಂದು ವಿರಾಮದ ನಂತರ ಭವಿಷ್ಯದ ಬಗ್ಗೆ, ಯಾರ್ಯಾರ ಭವಿಷ್ಯ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಒಂದು ವಿರಾಮ. ರಾಜ್ಯದ ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಮಲ್ಲಿಗೌಡ್ರೆ ಮಾತನಾಡ್ತಿದ್ರಿ ಆಗ್ಲೇ, ನೀವು ಮುಂದುವರಿಸಿ. ಅಂದ್ರೆ ಏನಲ್ಲ, ಯಡಿಯೂರಪ್ಪನವರಿಗೆ ಆರೋಪ ಪೂರಕವಾದಂತ ವಾತಾವರಣ ಕೂಡ ಇದೆ. ಈಗ ಜಯಚಂದ್ರ ಮತ್ತೆ ಚಿಕ್ಕರಾಯಪ್ಪ ಅರೆಸ್ಟ್ ಆಗಿದ್ದಾರೆ. ಅವ್ರು ನಮಗೆ ಈಗ ಯಡಿಯೂರಪ್ಪನವರಿಗೆ ಯಾವ ಮೂಲಗಳು ಬಂದೋ ಏನೋ ಗೊತ್ತಿಲ್ಲ, ನಮಗೂ ಒಂದಷ್ಟು ಮಾಹಿತಿಗಳ ಪ್ರಕಾರ ತುಂಬಾ ಗಂಭೀರವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಖಂಡಿತವರೇ ತಮ್ಮೊಂದು ಮಾತು ಹೇಳ್ತೀನಿ. ಇವತ್ತು ನೀವು ಚಿಕ್ಕರಾಯಪ್ಪನವರಾಗ್ಬೋದು, ಜಯಚಂದ್ರ ಆಗ್ಬೋದು, ಮೊನ್ನೆ ನಡೆದಿರ್ತಕ್ಕಂಥ 5 ಜನದ ಇದ್ರ ಮೇಲೆ ಇರ್ಬೋದು, ಅಥವಾ ಹಿಂದೆ ನಡೆದಿರ್ತಕ್ಕಂಥವೇ ಅಧಿಕಾರಿಗಳ ಮೇಲೆ ಇರ್ಬೋದು, ಕೋಟಿ ಸಿಕ್ಕಿದೆ, ಅದರದ್ದಲ್ಲ ಪ್ರಶ್ನೆ. ಇವತ್ತು ನಮ್ಗೆ ಏನಾಗ್ತದೆ, ಇವರಿಬ್ರು ಏನು ಜಯಚಂದ್ರ ಮತ್ತೆ ಚಿಕ್ಕರಾಯಪ್ಪ ಇಬ್ರು ಕೆಲವು ಮಂತ್ರಿಗಳಿಗೆ ಬಹಳ ಕ್ಲೋಸ್ ಆಗಿದ್ರು ಅಂತಕ್ಕಂಥದ್ದು. ಅವರು ಈ ಹೊಸ ನೋಟ್ಗಳನ್ನ ಬದಲಾವಣೆ ಮಾಡಿಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ನಿನ್ನೆ ಯಾವುದೋ IPS ಆಫೀಸರ್ ಒಬ್ಬ ಹಿರಿಯ ಮಂತ್ರಿಗೆ ನೋಟ್ಗಳನ್ನ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು, ಇವತ್ತು ಯಡಿಯೂರಪ್ಪನವ್ರು ಹೇಳ್ತಕ್ಕಂಥ ಮಾತು. ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ವಿಕೆಟ್ಗಳು ಉರುಳಬಹುದು, ಅದ್ರ ಬಗ್ಗೆ ಅದಲ್ಲ. ಈಗ ಅವ್ರು ಹೇಳ್ತಾ ಇದ್ರು ನಮ್ಮ BJP ವಕ್ತಾರರು, ಮೇಟಿದು ಅದು ಪರ್ಸನಲ್ ವಿಷಯ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಪರ್ಸನಲ್ ವಿಷಯ. ಅದು ಯಾವುದೋ ಹೆಣ್ಣಿನ ಜೊತೆ ಇರುವಂತದ್ದು, ಅದು ಅವರ ಮತ್ತು ಅವರ ಇದಷ್ಟೇ, ಅದಕ್ಕೂ ಈ ಚರ್ಚೆಗೂ ಸಂಬಂಧ ಬರೋದಿಲ್ಲ. ಆದ್ರೆ ಒಂದು ಮಾತನ್ನ ಯಡಿಯೂರಪ್ಪನವ್ರ ಮಾತಿಗೆ ಬರಬೇಕು ಅಂತ ಹೇಳಿದ್ರೆ, ಅವರು ಕರಾರುವಕ್ಕಾಗಿ ಹೇಳ್ದಂಗೆ ಹೇಳ್ತಾ ಇದ್ರು, ಇನ್ನ 3-4 ದಿವಸದಲ್ಲಿ 2-3 ಜನ ಮಂತ್ರಿಗಳು ಹೋಗ್ತಾರೆ. ಅದರಲ್ಲೂ ಇವತ್ತು ಇವರು ಮಹದೇವಪ್ಪನವರ ಮಗ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಬರ್ಕೊಳ್ಳಿ ಅಂದ್ರೆ ಖಂಡಿತವಾಗಿ. ಈಗಾಗಲೇ ಶ್ರೀನಿವಾಸ ಪ್ರಸಾದ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮಹದೇವಪ್ಪನವ್ರ ಮಗ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡಿ ಅದೆಲ್ಲ ದುಡ್ಡು ಹೆಚ್ಚು ಕಡಿಮೆ ಅವರು ಕ್ಯಾಂಡಿಡೇಟ್ ಅನ್ನೋ ಮಟ್ಟದಲ್ಲಿರುವಾಗ ಅವ್ರು ಆಗಲ್ಲ ಅಂತ ಇವ್ರು ಖಂಡಿತವಾಗಿ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಯಾವುದೋ ಸುದರ್ಶನ್ ಅವರು ಹೇಳ್ದಂಗೆ ಯಾವುದೋ ಒಂದು ಫೀಡ್ಬ್ಯಾಕ್ ಸೆಂಟ್ರಲ್ ಯಾವುದೋ ಒಂದು ಆಗಿರುತ್ತೆ. ಆ ತರ ಸೆಂಟರ್ ಬ್ಯಾಕಿಂಗ್ ಆಗಬಾರದು. ಯಾಕೆ ದುರ್ಬಲ ಮಾಡೋ ಇನ್ನೊಂದು ಹೇಳ್ತೀನಿ, ಇವ್ರು ಅಷ್ಟೇ ಆಗೋದಿಲ್ಲ. ಮತ್ತೆ ಗೌಡ್ರು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೇನೆ, ಕಾನೂನಿಗಿಂತ ಯಾರು ದೊಡ್ಡವರು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಅದು ಅಧಿಕಾರಿಗಳಿರ್ಲಿ, ಮತ್ತೊಬ್ರು ಇರ್ಲಿ, ಮಗದೊಬ್ರು ಇರ್ಲಿ, ಭ್ರಷ್ಟಾಚಾರದ ವಿಷಯದಲ್ಲಿ ಅದಕ್ಕೆ ತನ್ನದೇ ಆದಂತಹ ಕ್ರಮಗಳನ್ನು ತಗೊಳ್ಳೋದಕ್ಕೆ ಯಾರು ಅಡ್ಡಿಪಡಿಸ್ಲಿಕ್ಕೆ ಆಗೋದೂ ಇಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ತನಿಖಾ ಸಂಸ್ಥೆಗಳು ತನಿಖೆ ಮಾಡುವಂತ ಹಂತದಲ್ಲಿ ಮಾಹಿತಿಗಳು ಸೋರಿಕೆ ಆದ್ರೆ ಅದರ ಸ್ಯಾಂಕ್ಟಿಟಿ ಏನಾಗುತ್ತೆ, ಯಾರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಆ ತನಿಖಾ ಸಂಸ್ಥೆ ಮೇಲೂ ಆಗುತ್ತೆ. ಯಾಕಂದ್ರೆ ನಾನು ತನಿಖಾ ಸಂಸ್ಥೆಗಳ ಬಗ್ಗೆ ನಾನು ಹಗುರವಾಗಿ ಮಾತಾಡಕ್ ಇರುವಂತಹ ವ್ಯವಸ್ಥೆನಲ್ಲಿ ರಾಜ್ಯದಲ್ಲಿ COD, ಕೇಂದ್ರದಲ್ಲಿ CBI, ED ಇವೆಲ್ಲ ಕೂಡ ಬಲಪಡಿಸುವಂತದ್ರ ಬಗ್ಗೆನೇ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಕೂಡ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಮೆಸೇಜ್ ಏನಾಗುತ್ತೆ ಅಂತ ಹೇಳಿದ್ರೆ, BJP ಅಲ್ಲದೇ ಇರತಕ್ಕಂಥ ಸರ್ಕಾರಗಳನ್ನ ಹೇಗೆ ದುರ್ಬಲಗೊಳಿಸಬಹುದು ಸನ್ನಿವೇಶ. ಹಾಗೆ ಈಗ ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಂತವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅಧಿಕಾರದಲ್ಲೇ ಇದಾರಲ್ಲ ನಿತಿನ್ ಗಡ್ಕರಿ ಅವರು, ಅವ್ರ ಬಗ್ಗೆ ಯಾವ ತನಿಖೆ ಆಯ್ತು, ಅಷ್ಟು ಅದ್ದೂರಿಯಾದಂತ ರೀತಿ ನೀತಿ ಅದ್ರ ಬಗ್ಗೆ ಮಾತನಾಡೋಣ. ಒಂದ್ಸರಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿರುವಂತಹ ಮಾಧವ ಪ್ರಕಾಶ್ ಅವರು ಜನ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಯಡಿಯೂರಪ್ಪನವರು ಇವತ್ತು ನಂಜನಗೂಡಲ್ಲಿ ಮತ್ತೆ ಮೈಸೂರಿನಲ್ಲಿ ಒಂದು ಮಾತನಾಡಿದ್ರು. ಅದು ಏನ್ ಹೇಳಿದ್ರು ಅಂತ ಕೇಳ್ಕೊಂಡು, ಅದು ವಾಸ್ತವನ, ಅದು ಶಾಸ್ತ್ರವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದ್ಸಲ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಅಂತ ಪ್ಲೇ ಮಾಡ್ತೀವಿ. ನಿಮ್ಮ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ಗೆ ದೊಡ್ಡ ಪ್ರಮಾಣದ ಹಣವನ್ನು ಕೊಟ್ಟು ನಿಮ್ಮ ಕುರ್ಚಿಯನ್ನು ಉಳಿಸಿಕೊಂಡಿದ್ದೀರ ಸಿದ್ದರಾಮಯ್ಯನವರೇ. ನಿಮ್ಮ ಬಣ್ಣ ಬೇಗ ಬಯಲಾಗುತ್ತೆ, ಬಹಳ ಬೇಗ ಬಯಲಾಗುತ್ತೆ. 2-3 ದಿನ ಕಾದು ನೋಡಿ ನೀವೆಲ್ಲ. ಬಹಳ ದಿನ ಕಾಯ್ಬೇಡಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ,
ಯಡಿಯೂರಪ್ಪನವ್ರಿಗೆ ಜ್ಯೋತಿಷ್ಯ ಗೊತ್ತಿದೆಯಾ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದಾರಲ್ಲ ಅಂತ. ನನಗೆ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಲ್ಲ ಸಿದ್ದರಾಮಯ್ಯನವರೇ. ನಾನು ಹೇಳ್ತಿರುವಂತ ಮಾತು ಸತ್ಯ ಅನ್ನೋದು ನಿಮಗೂ ಗೊತ್ತಿದೆ, ಸಹೋದರರಿಗೂ ಗೊತ್ತಿದೆ. ನಿಮ್ಮ ಬಣ್ಣ ಬಯಲಾಗೋದಿದೆ ಸಿದ್ದರಾಮಯ್ಯನವರೇ. ನಾನಿವತ್ತು ಕೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಇವತ್ತು ಯಾವ 3 ಜನ ಅಧಿಕಾರಿಗಳು ಬಂಧನ ಆಗಿದ್ದಾರೆ, ಚಿಕ್ಕರಾಯಪ್ಪ, ಜಯಚಂದ್ರ, ಭೀಮನಾಯ್ಕ, ಇವರು ಕೊಟ್ಟಿರುವಂತಹ ವಿವರಗಳ ಮಾಹಿತಿ ಇವತ್ತಾಗಲೇ ಜಗಜ್ಜಾಹಿರವಾಗಿದೆ. ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾರ್ಯಾರಿಗೆ ಹಣವನ್ನು ಕೊಟ್ಟಿದ್ದೇವೆ, ಕಪ್ಪು ಹಣವನ್ನು ಬಿಳಿ ಮಾಡೋಕ್ಕೋಸ್ಕರ ಯಾವ ರೀತಿ ನಾವು ಅವ್ರ ಜೊತೆ ಹೊಂದಿಸ್ಕೊಂಡಿದ್ದೇವೆ. ಒಬ್ಬ ಅಪರಾಧಿಯ ಹೆಂಡತಿ ಹೇಳಿದ್ದಾರೆ, ನಾವು ಕೋರ್ಟಲ್ಲಿ ಒಂದು ಸಾಕ್ಷಿ ಹೇಳಕ್ಕೆ ಸಿದ್ಧ ಇದ್ದೇನೆ, ನನ್ನ ಗಂಡನ ಏನೂ ತಪ್ಪಿಲ್ಲ, ಇವೆಲ್ಲ ಆಸ್ತಿ ಹಣ ಸಂಬಂಧಪಟ್ಟಂತ ಮುಖ್ಯಮಂತ್ರಿಯವರ ಸಂಬಂಧಕ್ಕೆ ಬೇಕಾದವ್ರಿಗೆ ಸೇರಿದಂತಹದ್ದು ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಾಗಿದೆ. ಇದು ಮಾಧವ ಪ್ರಕಾಶ್ ಯಡಿಯೂರಪ್ಪನವರು ಹೇಳಿರುವಂಥದ್ದು. ನಾನು ಹೇಳ್ತಿರೋದು ಶಾಸ್ತ್ರ ಅಲ್ಲ, ವಾಸ್ತವ ಸತ್ಯ. ಅದು ಸಿದ್ದರಾಮಯ್ಯನಿಗೂ ಕೂಡ ಗೊತ್ತಿದೆಯಾ ಇದು ವಾಸ್ತವನ? ಈಶ್ವರ್ ಅವರೇ, ಯಡಿಯೂರಪ್ಪನವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು, ಆಮೇಲೆ ಇವತ್ತು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ನನಗೇನಂತ ಅಂತಂದ್ರೆ ಇದು ತುಂಬಾ ಗಂಭೀರವಾದಂತಹ ಒಂದು ವಿಷಯ. ಈ ಗಂಭೀರವಾದ ವಿಷಯದ ಬಗ್ಗೆ ಅವರು ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗ ಊಹೆ ಮಾಡಿ ಹೇಳೋದಿದೆಯಲ್ಲ, ಸತ್ಯ ಇರಬಹುದು. ಕಾಂಗ್ರೆಸ್ನವರೇ ಸತ್ಯ ಹರಿಶ್ಚಂದ್ರ ಅಲ್ಲ, ಅಧಿಕಾರಿಗಳಿದಾರಲ್ಲ, ಅಧಿಕಾರಿಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರಾಮಾಣಿಕವಾಗಿದ್ದಾರೆ ಅಂತ ನಾ ಹೇಳಲ್ಲ. ಅನೇಕ ಮಂತ್ರಿಗಳು ಭ್ರಷ್ಟಾಚಾರ ಮತ್ತೊಂದು ಮಗದೊಂದು ಇಂಥ ಹಗರಣಗಳಲ್ಲಿ ನಿರತರಾಗಿದ್ದಾರೆ. ಆದ್ರೆ ಒಂದು ಆಡುವ ಮಾತಿಗೆ ಕ್ರೆಡಿಬಿಲಿಟಿ ಸೃಷ್ಟಿಯಾಗಬೇಕು ಅನ್ನುವಂತಹ ಅನ್ನೋದಿದ್ರೆ ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಯು ವುಡ್ ಹ್ಯಾವ್ ನಾಟ್ ಸ್ಪೋಕ್. ಏನದು, ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಇವರು ಸುದೀರ್ಘ ಸುಮಾರು 30 ವರ್ಷಗಳ ರಾಜಕೀಯ ಅನುಭವ ಇದೆ. 1983ರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ 3 ಜನ ಏನೋ ಸಚಿವರುಗಳು ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅಂದ್ಬಿಟ್ಟು ಇವರು ಈಗಲೇ ಸಿದ್ದರಾಮಯ್ಯನವರು ಶಾಸ್ತ್ರ ಹೇಳ್ತಾರ ಅವರು ಅಂತ ವ್ಯಂಗ್ಯ ಮಾಡಿರುವ ಮಾತುಗಳಲ್ಲಿ ನಾನು ತಪ್ಪಿಲ್ಲ ಅಂತ ಹೇಳಲ್ಲ. ವ್ಯಂಗ್ಯ ಮಾಡಬಹುದು, ನಾನು ವ್ಯಂಗ್ಯ ಮಾಡ್ತೀನಿ. ಏನ್ ಯಡಿಯೂರಪ್ಪನವ್ರಿಗೆ ಶಾಸ್ತ್ರ ಗೊತ್ತಿದೆಯಾ? ಇಫ್ ಯು ಹ್ಯಾಸ್ ಎನಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಎಗೇನ್ಸ್ಟ್ ಎನಿ ಮಿನಿಸ್ಟರ್ಸ್, ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಕಾಂಗ್ರೆಸ್ನ ಮಂತ್ರಿಗಳು ಎಲ್ಲರೂ ಸತ್ಯ ಹರಿಶ್ಚಂದ್ರರಲ್ಲ, ಅವರು ತಪ್ಪು ಮಾಡಿರಬಹುದು. ಯಡಿಯೂರಪ್ಪನವರು ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆ ಅಂತ ಬಸವಣ್ಣ ಅವರದೊಂದು ವಚನ ಇದೆ. ಇವ್ರು ಹುತ್ತ ಬಡಿಬಾರ್ದು, ಲೆಟ್ ಹಿಮ್ ಕಮ್ ಔಟ್ ವಿತ್ ದಿ ಡಾಕ್ಯುಮೆಂಟ್ಸ್. ಯಾರು ಆರೋಪಿ, ಯಾರು ಮಂತ್ರಿಗಳು ಡಿಸ್ಮಿಸ್ ಆಗುವ ಸಾಧ್ಯತೆ ಇದೆ, ಇಂಥ ಸಚಿವರು ಇಂಥ ತಪ್ಪು ಮಾಡಿದರೆ ಇವರು ಡಿಸ್ಮಿಸ್ ಮಾಡ್ತಾರೆ ಅಂತ ಹೇಳೋದು ಬಿಟ್ಬಿಟ್ಟು ಇವರು ಈ ತರದ ವದಂತಿಗಳನ್ನ ಸೃಷ್ಟಿ ಮಾಡೋದು, ಇದೊಂದು ರೀತಿ ವದಂತಿಯನ್ನ ಇಲ್ಲದೆ ಇದ್ರೆ ಇನ್ನೊಂದು ಸತ್ಯ ಏನಿರುತ್ತೆ ಈಶ್ವರದು ಅಂದ್ರೆ, ಇವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಸಿಬಿಐನವರು ಇವರಿಗೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ದ ಕ್ರೆಡಿಬಿಲಿಟಿ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂಡ್ ಸಿಬಿಐ ಈಸ್ ಕ್ವಶನಬಲ್. ಯಡಿಯೂರಪ್ಪನವ್ರಿಗೆ ಇದು ಗೊತ್ತಿದ್ದು ಇದನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಟ್ ಈಸ್ ಕ್ವಶನಬಲ್. ಆದ್ರಿಂದ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಎತ್ತರದ ಸ್ಥಾನದಲ್ಲಿರೋರು. ಇವತ್ತು ನಾ ಹೇಳ್ತಿದ್ದಲ್ಲ, ಮಾಸ್ ಲೀಡರ್ಸ್ ಅಂದ್ರೆ ಯಾರು ಅಂದ್ರೆ ದೇವೇಗೌಡರು, ಸಿದ್ದರಾಮಯ್ಯನವರು ಮತ್ತೆ ಯಡಿಯೂರಪ್ಪನವರು. ಇಂತಹ ಒಬ್ಬ ಲೀಡರು ಮುತ್ಸದ್ಯ ನಿರ್ಲಕ್ಷ್ಯತನದಿಂದ ಮಾತನಾಡಬಾರದು. ಶುಡ್ ನಾಟ್ ಬಿಹೇವ್ ಲೈಕ್ ಯುವ ಮೋರ್ಚಾ ಲೀಡರ್. ಜಗದೀಶ್, ನೀವು ಕೂಡ ಈ ತರ ಮಾತನಾಡ್ತಿರಲ್ಲೋ ಗೊತ್ತಿಲ್ಲ, ಎಲ್ಲರೂ ಕೂಡ ಅದೇ ಅಭಿಪ್ರಾಯ ಪಡ್ತಾ ಇರುವಂತದ್ದು. ಯಡಿಯೂರಪ್ಪನವರು ಮಾತಾಡಿರೋದು ಈಗಲೂ ಕೂಡ ನೀವು ಸಮರ್ಥನೆ ಮಾಡ್ಕೊಳ್ತೀರಾ, ತಪ್ಪು ಅಂತ ಅಲ್ವಾ? ಇಲ್ಲ, ಅದಕ್ಕೆ ಮುಂಚೆ ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಹೇಳಬೇಕಾಗತ್ತೆ. ಒಂದೇನು ಹೇಳಿದ್ರು ಯಡಿಯೂರಪ್ಪ ಅವರು ಮಾತಾಡುವಾಗ, ಹೈಕಮಾಂಡ್ಗೆ ಕಪ್ಪು ಕಾಣಿಕೆಯನ್ನ ಸಲ್ಲಿಸಿಕೊಂಡು ಸಾಲ ಹಾಕ್ತಿದ್ದಾರೆ. ಯಡಿಯೂರಪ್ಪ ಅವರು ಕೂಡ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಪ್ರೆಸಿಡೆಂಟ್. ಯಡಿಯೂರಪ್ಪನೂ ಸಿಎಂ ಆಗಿ ಈ ರಾಜ್ಯದ ಅದು ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವರ ಪಕ್ಷ ಅಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರಲಿಲ್ಲ, ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರಲಿಲ್ಲ. ಇವರ ಅನುಭವನ ಈ ರಾಜ್ಯದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೇನು ಹಿಂದೆ ಅನುಭವ ಆಗಿತ್ತು, ಇವರು ಹೇಗೆ ಅವರು ಹೈಕಮಾಂಡ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಂಡು ಬಂದಿದ್ರು, ಹಾಗೇನೆ ಎಲ್ಲರೂ ಮಾಡ್ತಿದ್ದಾರೆ. ಅನುಭವದ ಮಾತನ್ನ ಅವ್ರನ್ನ ಆಪರೇಷನ್ ಕಮಲ ಮಾಡಿದ್ರಲ್ಲ ಇವರೇ ಅಲ್ವಾ? ಆಪರೇಷನ್ ಕಮಲ ಮಾಡಿದಂತಹ ಕೆಟ್ಟ ಸಂಸ್ಕೃತಿ, ಅತ್ಯಂತ ಕೆಟ್ಟ ಸಂಸ್ಕೃತಿ ಸೃಷ್ಟಿ ಮಾಡಿದ ಸಂದರ್ಭದಲ್ಲಿ ಬಳಕೆಯಾದಂತಹ 100 ಕೋಟಿ ರೂಪಾಯಿ ಹಣ ಎಲ್ಲಿಂದ ಬಂತದು?
ಸರ್ ಇದು ನೀವು ನೇರವಾಗಿ ಹೇಳಿ. ಹಾಗಾದ್ರೆ ಯಡಿಯೂರಪ್ಪನವರು ಇವತ್ತು ಮಾತನಾಡ್ತಿರುವಂತದ್ದು ಬ್ಲಾಕ್ ಮೇಲ್ ತಂತ್ರ ಅಲ್ಲ, ನಾನು ಅದನ್ನ ಬ್ಲಾಕ್ ಮೇಲ್ ತಂತ್ರ ಈಗಾಗಲೇ ಈಶ್ವರ್ ಬ್ಲಾಕ್ ಮೇಲ್ ತಂತ್ರ ಅಂದ್ಬಿಟ್ಟು ಅವ್ರೇನೋ ಲಾಭ ಮಾಡ್ಕೊಳ್ಳೋದಿಲ್ಲ ಇಲ್ಲಿ. ಅಲ್ಲ, ಅದು ಯಾವುದೋ ಒಂದು ಒಬ್ಬ ಸಾಮಾನ್ಯ ರಾಜಕಾರಣಿ ಅಂತೆ ಮಾತನಾಡ್ತಾ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡೋದು ಕರ್ನಾಟಕದಲ್ಲಿ ನಿಜಲಿಂಗಪ್ಪ ಅಂತ ಒಬ್ಬ ಲೀಡರ್ ಇದ್ರು, ವೀರೇಂದ್ರ ಪಾಟೀಲ್, ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್ ಅಂತ ಲೀಡರ್ ಇದ್ರು. ಅವರು ಯಾವತ್ತೂ ಇಷ್ಟು ಚೈಲ್ಡಿಶ್ ಆಗಿ ಮಾತಾಡ್ತಾ ಇರಲಿಲ್ಲ. ಯಾವ್ದಾದ್ರೂ ಒಬ್ಬ 3 ಮಂತ್ರಿಗಳನ್ನ ಸಂಪುಟದಿಂದ ಕಿತ್ತಾಕ್ತಾರೆ ಅಂತ ಹೇಳೋದಕ್ಕೆ ಏನಿದು, ಹೆಂಗಿದೆ ಇವ್ರಿಗೆ? ಇಫ್ ಯು ಹ್ಯಾಸ್ ಎನಿ ಡಾಕ್ಯುಮೆಂಟ್, ಲೆಟ್ ಹಿಮ್ ಕಮ್ ಔಟ್ ವಿತ್ ದ ಡಾಕ್ಯುಮೆಂಟ್ ಅಂಡ್ ಟೆಲ್ ದಿ ಪೀಪಲ್ ಆಫ್ ಕರ್ನಾಟಕ ಹಿ ಈಸ್ ಫೂಲಿಂಗ್ ದಿ ಪೀಪಲ್ ಆಫ್ ಕರ್ನಾಟಕ. ಅದು ಆಗ್ಬಾರ್ದು. ಯಾಕೆ ನಾನು ಬ್ಲಾಕ್ ಮೇಲ್ ಅಂತ ಹೇಳಿದ್ದೆ ಅಂತಂದ್ರೆ, ಈಗಾಗಲೇ ಸಿಸಿಬಿ ಅವರು ಮತ್ತೆ ಎಸಿಬಿ ಅನ್ನ ಇಟ್ಕೊಂಡು ಯಡಿಯೂರಪ್ಪನವರ ಬಗ್ಗೆನೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಒಂದಷ್ಟು ಜಾಲಾಡುವಂತ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ. ಹಾಗಾಗಿ ಮತ್ತೆ ಮೊನ್ನೆ ಯಾವುದೋ ವಿಧಾನಸೌಧದ ಆವರಣದಲ್ಲಿ ಸಿಕ್ಕಾಕೊಂಡಂತ ದುಡ್ಡು ಕೂಡ ತೀವ್ರವಾಗಿ ತನಿಖೆ ನಡೆಸಬೇಕು ಅನ್ನೋ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಇವೆಲ್ಲದರ ಆಧಾರದ ಮೇಲೆ ಮಾತನಾಡಿದ್ದಾರಾ ಅನ್ನೋದು ಮರಲಿಂಗೇಗೌಡ್ರೆ? ಇಲ್ಲ, ಖಂಡಿತ ಇರುತ್ತೆ. ಅದು ಯಡಿಯೂರಪ್ಪನವರು ಇದಾರೋ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಇವಾಗ ನೋಡಿ, ಅಲ್ಲಿ 1,90,00,000 ಅದು ದುಡ್ಡು ಸಿಕ್ತು ವಿಧಾನಸೌಧದ ಮುಂದ್ಗಡೆ. ಇವರು ಕುಮಾರಸ್ವಾಮಿನೇ ಹೇಳಿದ್ರು. ಅವ್ರೇನ್ ಹೇಳಿದ್ರು, ವ್ಯಂಗ್ಯವಾಗಿ ಅವರು ಹೇಳಿದ್ರು. ಎಂತ ಹೇಳಿದ್ರು ಅಂತ ಹೇಳಿದ್ರೆ, ಈ ದುಡ್ಡನ್ನ ನೀವು ಕೇಳಿದ್ರೆ ಇವ್ರಿಗೆ ಯಡಿಯೂರಪ್ಪನವ್ರು ಕೇಳಿದ್ರೆ ಹೇಳ್ತಾರೆ ಅಂತ ಹೇಳಿ. ಇವ್ರು ಇಂಥವ್ರದ್ದು ಅಂತ ಹೇಳಲಿಲ್ಲ ಅವರು. ಅದು ಒಂಥರ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅವ್ರಿಗೆ ಮಾಹಿತಿ ಇದೆ ಅನ್ನೋ ಅರ್ಥದಲ್ಲಿ ಎಸ್ ಅಂತಂದ್ರು. ಹೇಳಿದ್ರಲ್ಲ, ಸಿದ್ದರಾಮಯ್ಯ ಮಾಹಿತಿ ಇದೆ, ಯಾರಿಬ್ರು ಒಂದ್ ನಿಮಿಷ ನಿಮ್ಗೆ ಹೇಳಿದ್ರಿ. ಅದಾದ ಮಾರನೆಗೆನೆ ಅವ್ರನ್ನ 3-4 ಇದರಿಂದ ಕೈ ಬಿಟ್ರು, ಕೋರ್ಟ್ನಿಂದ ಕೈ ಬಿಟ್ರು ಇವ್ರ ಮೇಲಿದ್ದಂತ ಚಾರ್ಜ್ಗಳನ್ನ. ಅಲ್ಲಿಗೆ ಕುಮಾರಸ್ವಾಮಿ ಅವ್ರು ಯಾವ ಮಟ್ಟಕ್ಕೆ ಕೇಳವ್ರೆ ಅಂತ ನೀವು ಯೋಚನೆ ಮಾಡಿ. ಇವ್ರಿಗೆ ಯಡಿಯೂರಪ್ಪನವ್ರು ಗೊತ್ತಿರ್ತದೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದಾಗ, ಅದಾದ ಮಾರನೆಗೇನೋ ಇವ್ರ 4 ನಿಮಗೆ ಕುಮಾರಸ್ವಾಮಿ ಅವರಿಗೂ ಯಡಿಯೂರಪ್ಪನವರಿಗೂ ಏನು ವ್ಯತ್ಯಾಸ ಇಲ್ಲ. ಕುಮಾರಸ್ವಾಮಿ ಅವರು ಕೂಡ ಯಾಕೆ ಏನು ದಾಖಲಾತಿ ಇಲ್ಲದೆ ಸುಮ್ಮನೆ ಅವರು ಒಂದು ಹಿಟ್ ಅಂಡ್ ರನ್ ಮಾಡಿದ್ರು, ಯಡಿಯೂರಪ್ಪನವರು ಅದನ್ನೇ ಮಾಡ್ತಾ ಇದಾರೆ. ನಾನು ಹೇಳಿದ ಅರ್ಥನೇ ಹೇಳಿದ ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು, ಹೇಳಿದ ಅರ್ಥ ಆಯ್ತು. ಏನಾಯ್ತು ಹೇಳಿ? ನಾವ್ ಹೇಳಿದ ಅರ್ಥಪ್ಪನವ್ರನ್ನ ಕೇಳಿ ಅಂತ ಯಾಕೆ ಹೇಳಿದ್ರು ಅಂತ ಅನ್ನೋದ್ರ ಉತ್ತರ ನಾನು ಕೊಟ್ಟೆ ನಿಮಗೆ. ಅಲ್ಲಿ ಸಿಕ್ಕ ತಕ್ಷಣ ಇವ್ರೇನು ಹೇಳಿದ್ರು, ಯಾರು ಅಂತ ಅವನು ಹೇಳ್ದ, ಅದೇನೋ ಇದು ಐ ರೈಸ್ ಪಾಯಿಂಟ್ ಅಂತ ತಗೊಳಕ್ ಹೋಯ್ತದ್ದೆ, ನಾನು ಅಲ್ಲೆಲ್ಲೋ ಇದು ರೆಂಟ್ಗೆ ಹೋಯ್ತಿದ್ದೆ ಅಂತ ಇನ್ನೂ ಹೇಳ್ತಾ ಇದ್ದ. ಕರೆಕ್ಟ್. ಇವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ಕೇಳ್ಬಿಟ್ರೆ ಐ ರೈಸ್ ಇದರಲ್ಲಿ ಬಾಡಿಗೆಗೆ ತಗೊಳ್ಳೋದ ಇನ್ನೊಂದ ಗೊತ್ತಾಯ್ತದೆ ಅಂದ್ರು. ಅಂದ ಆ ಮಾರನೆಗೋ ನಂಗೆ ಗೊತ್ತಿಲ್ಲ. ಒಟ್ಟೆ ವಿತಿನ್ ಒನ್ ಡೇ ಇವ್ರು ಎಲ್ಲಾ ಕೇಸಿಂದ ಮುಕ್ತ ಮಾಡಿದ್ರು. ಬಟ್ ಆ ತನಿಖೆ ನಡೀತಿದೆಯಾ ಸುದರ್ಶನ್ ಸರ್? ಇಲ್ಲ, ಆ ತನಿಖೆ ಇದೆ. ಮುಕ್ತ ಮಾಡಿದ್ರು ಇವರು ಇದಕ್ಕೆ ಹೋಗ್ತಾರೆ. ಆಮೇಲೆ ಈಗ ಯಡಿಯೂರಪ್ಪನವ್ರಿಗೆ ಏನ್ ಮುಕ್ತ ಮಾಡಿದ್ದಾರೆ ಹೈಕೋರ್ಟ್ ನಿಂದಾನೇ ಆಗ್ಲಿ ಏನೇ ಹಾಕೊಳ್ಳಿ, ಇದೆಲ್ಲವನ್ನೂ ಸಹ ಇವರು ಸರ್ಕಾರದವರು, ಇವತ್ತು ಕಾಂಗ್ರೆಸ್ ಸರ್ಕಾರದವರು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಕ್ಕಂಥ ಇದರಲ್ಲಿ ಇದಾರೆ. ಕೆಲವು ಮಾಡಿರ್ಬೇಕಂದ್ರೆ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ಜಯಚಂದ್ರ ಯಾವ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು ನಿಮ್ಗೆ. ತನಿಖಾ ಹಂತದಲ್ಲಿದೆ ಇದೆ ಅಂತ ಈಶ್ವರ್, ಯಡಿಯೂರಪ್ಪನವರು ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಅವ್ರ ವಿರುದ್ಧದ ಆರೋಪಗಳಿದೆಯಲ್ಲ, ಈ ಬ್ಲಾಕ್ ಮೇಲ್ ಮಾಡ್ಬಿಟ್ಟ ತಕ್ಷಣನೇ ಕಾಂಗ್ರೆಸ್ನವರು ಯಡಿಯೂರಪ್ಪನವರ ವಿರುದ್ಧದ ಆರೋಪಗಳನ್ನು ಕೆಲಸ ಮಾಡಕ್ಕಾಗಲ್ಲ. ಕಾನೂನು ತನ್ನ ಪ್ರಕ್ರಿಯೆಯಲ್ಲಿ ತಾನು ಮುಂದುವರಿತಾ ಹೋಗುತ್ತೆ. ಆ ಕಾನೂನಿನ ಪ್ರಕ್ರಿಯೆ ಮುಂದುವರೆದಾಗ ಯಡಿಯೂರಪ್ಪನವರು ಅದರೊಳಗೆ ಕಾಂಗ್ರೆಸ್ ಕಡೆಯಿಂದ ಆ ರೀತಿಯಾದಂತ ಹೇಳಿಕೆ ಕೊಟ್ಟು, ಈ ಕಡೆ ಬಿಜೆಪಿ ಅವರು ಈ ತರ ಹೇಳಿಕೆ ಕೊಟ್ಟು ಇಡೀ ಪ್ರಕರಣವನ್ನ ಪಾರದರ್ಶಕತೆಯಾಗಿ ನಡೆಸೋದಕ್ಕೆ ಬಿಡೋದಿಲ್ಲ. ಆ ಟ್ರಾನ್ಸ್ಪರೆನ್ಸಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಹಂಗ ಮಾಡ್ತಾರೆ ಅನ್ನೋದು ಒಂದು ವಾದ. ಏನಂತ ಅಂತಂದ್ರೆ, ಯಡಿಯೂರಪ್ಪನವರು ಈ ವಿಷಯದಲ್ಲಿ ನಾನು ಹೇಳ್ತೀನಿ, ಕಾಂಗ್ರೆಸ್ನವರು ತಪ್ಪು ಮಾಡಿದ್ರೆ ಲೆಟ್ ದೆಮ್ ಹ್ಯಾಂಗ್ ಇನ್ ಫ್ರಂಟ್ ಆಫ್ ವಿಧಾನಸೌಧ. ಆದ್ರೆ ಇವರು ಯಾಕೆ ಈಗಾಗಲೇ ತಮಟೆ ತಗೊಂಡು ತುತ್ತೂರಿ ಉದ್ಕೊಂಡು ಹೋಗ್ಬೇಕು? ಇಟ್ ಈಸ್ ಚೈಲ್ಡಿಶ್. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಇಷ್ಟೊಂದು ಬಾಲಿಶವಾದ ಮಾಡಬೇಕಾಗುತ್ತೆ, ಇಲ್ಲ ದಾಖಲೆ ಬಿಡುಗಡೆ ಮಾಡಬೇಕಾಗುತ್ತೆ. ಎರಡರಲ್ಲಿ ಒಂದನ್ನು ಯಡಿಯೂರಪ್ಪನವರು ಮಾಡಲೇಬೇಕಾಗುತ್ತೆ. ಬರ್ತೀನಿ, ಚರ್ಚೆ ಮಾಡೋಣ. ಒಂದು ವಿರಾಮ ತೆಗೆದುಕೊಂಡು ಬರ್ತೀನಿ. ಒಂದು ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಪೊಲಿಟಿಕಲ್ ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಅದು ಶಾಸ್ತ್ರವ ವಾಸ್ತವವ ಅನ್ನೋದು. ಜಗದೀಶ್ ಅವರೇ, ಏನಿದೆ ಯಡಿಯೂರಪ್ಪನವರಿಗೆ ಆಧಾರ? ಈಗ ನೋಡಿ, ಇಡೀ ರಾಜ್ಯ ಪ್ರಕಾಶ್ ಹೋಗೋರಿದ್ದಾರೆ, ಅವರಿಗೆ ಈಗ ಇಡೀ ರಾಜ್ಯದಾದ್ಯಂತ ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯ ಸರ್ಕಾರ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು, ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದಾರನ್ನುವಂತ ವ್ಯಾಪಕವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ನೀವು ಜನರಲ್ ಸ್ಟೇಟ್ಮೆಂಟ್ ಕೊಡ್ಬಿಡಿ, ಅದು ವ್ಯಾಪಕವಾದ ಚರ್ಚೆ ಬೇರೆ. ಜಗದೀಶ್ ಅವರೇ, ಮುಖ್ಯಮಂತ್ರಿ 3 ಜನ ಗಂಭೀರವಾದಂತ ಸ್ಥಾನದಲ್ಲಿರುವಂತವರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತವ್ರ ಬಾಯಲ್ಲಿ ಹಿಟ್ ಅಂಡ್ ರನ್ ತರದ ಕೇಸ್ ಆಗಬಾರದು
ಅದು ಸಂಸ್ಥೆಗಳನ್ನ ಅಪಮೌಲ್ಯಗೊಳಿಸಿದಂಗಾಗುತ್ತೆ, ದುರ್ಬಲಗೊಳಿಸಿದಂಗಾಗುತ್ತೆ ಅನ್ನೋದು. ಒಂದು ಟಿವಿ ಚಾನೆಲ್ ಅಲ್ಲಿ ನಿನ್ನೆ ಒಂದು ನ್ಯೂಸ್ ಬಂತು. ಜಯಚಂದ್ರ ಅವರು ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಅಲ್ಲಿ ಬಹುಭಾಷಾ ತಾರೆ ನಟಿಯವರ ಜೊತೆಗೆ ಸಂಪರ್ಕ ಇದೆ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ ಅನ್ನುವಂಥದ್ದನ್ನ ಟಿವಿ ಅವರು ಅದನ್ನ ಹೇಳಿದ್ರು. ಹೌದು. ಮತ್ತು ಈಗ ಮಹಾದೇವಪ್ಪ ಅವರು ಇನ್ನೇನೋ ಅವರದ್ದು ನೋಟಿಸ್ ಬರುತ್ತೆ ಅನ್ನುವಂಥದ್ದು ಹೊರಗಡೆ ಚರ್ಚೆಯಲ್ಲಿದೆ. ಜಗದೀಶ್ ಅವರೇ, ಟಿವಿ ಅವರು ಹೇಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಸೋರ್ಸ್ ಬೇರೆ, ಅವರು ಸೋರ್ಸ್ ಹೇಳಬೇಕಾದ್ರೆ ಯಡಿಯೂರಪ್ಪನವರಿಗೂ ಅದೇ ತರದ್ದು ಅಲ್ಲಿರುವಂತ ಅಧಿಕಾರಿಗಳು ಏನು ಇದು ಸಿಕ್ಕಾಪಟ್ಟೆ ವಿಚಾರ ಹೇಳ್ತಾ ಇದ್ದಾರೆ, ಪ್ರಸ್ತಾಪ ಮಾಡ್ತಾರೆ, ಆ ಎಲ್ಲ ವಿಷಯಗಳ ಆಧಾರದ ಮೇಲೆನೆ ಹೇಳ್ತಿದ್ದಾರೆ. ಈಗ ಪ್ರಶ್ನೆ ಏನು, ಯಡಿಯೂರಪ್ಪನವರು ಆ ಸ್ಟೇಟ್ಮೆಂಟ್ ಅನ್ನ ಮಾಡಲಿಕ್ಕೆ ನೈತಿಕವಾದಂತ ಅರ್ಹರಿದ್ದಾರ ಅನ್ನೋದು ಪ್ರಶ್ನೆ ಒಂದನೇದು. ಎರಡನೇ ಪ್ರಶ್ನೆ ಏನು, ಅವರ ಅನುಭವದ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದವರು, ಈಗ ಸಂಸತ್ ಸದಸ್ಯರಿದ್ದಾರೆ, ಒಬ್ಬ ಹಿರಿಯ ಮುಖಂಡರಿದ್ದಾರೆ. ಅವರು ಮಾತಾಡುವಂತ ಸಂದರ್ಭದಲ್ಲಿ ದಾಖಲೆಗಳ ಆಧಾರರಹಿತವಾಗಿ ಹೇಳಿಕೆಗಳನ್ನ ಮಾಡುವಂಥದ್ದು, ತೇಜೋದಯನ ಮಾಡುವಂಥದ್ದು, ಜನರ ಗಮನವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥದ್ದು ಆಧಾರ ಏನು? ಮೂರನೇದು, ತನಿಖಾ ಸಂಸ್ಥೆಗಳಿಂದ ಇವರಿಗೇನಾದ್ರೂ ಮಾಹಿತಿ ಬರ್ತಾ ಇದೆಯಾ? ಹಾಗಿದ್ರೆ ತನಿಖಾ ಸಂಸ್ಥೆಗಳ ಪಾವಿತ್ರ್ಯತೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇವತ್ತು ಅದಕ್ಕೆ ಸಂಬಂಧಪಟ್ಟಾಗ ನಾವು ಚರ್ಚೆ ಮಾಡಿ. ಸರ್, ಈಗ ಆಗೋಗಿದವರು ನೀವೇನು ಡಿಮ್ಯಾಂಡ್ ಮಾಡ್ತೀರಾ? ನಾಳೆ ಪ್ರೆಸ್ ಮೀಟ್ ಮಾಡಿ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡಿ ಯಡಿಯೂರಪ್ಪನವರೇ, ನೀವು ಮಾತಾಡಿರೋ ಮಾತಿಗೆ ಬದ್ಧವಾಗಿರ್ರಿ. ಈಗಾಗಲೇ ಹೇಳಿದ್ದೀವಲ್ಲ, ಈಗ ಅದನ್ನೇ ಈಗ ಅವ್ರು ಕಣಿ ಹೇಳ್ತಾರ, ಶಾಸ್ತ್ರ ಹೇಳ್ತಾರ, ಬೇರೆ ಪ್ರಶ್ನೆ. ಆಡಳಿತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ದಾಖಲೆ ಮುಖ್ಯ. ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಯಾವ್ದಪ್ಪ ಇರಬೇಕು ಅಂದ್ರೆ ದಾಖಲೆಗಳು ಇರಬೇಕು. ಪತ್ರಿಕೆ ಕೂಡ ದಾಖಲೆ ಆಗೋದಿಲ್ಲ, ಟೆಲಿವಿಷನ್ ಅಲ್ಲಿ ಬಂದಿದ್ದು ದಾಖಲೆ ಆಗೋದಿಲ್ಲ. ಅದೊಂದು ಮಾಹಿತಿ ಆಗ್ಬೋದು ಅಷ್ಟೇ ವಿನ ಅದು ದಾಖಲೆ ಆಗೋದಿಲ್ಲ. ಅದನ್ನ ದಾಖಲೆ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರೆ ಅದಕ್ಕೆ ಯಾವ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು? ಸಿಡಿ ಇದೆ ಅಂತ ಹೇಳ್ತಿದ್ದಾರೆ. ನಾನು ಅಶ್ಲೀಲವಾದ ಸಿಡಿ ಬಗ್ಗೆ ಮಾತಾಡ್ತಿಲ್ಲ, ಭ್ರಷ್ಟಾಚಾರದ ಬಗ್ಗೆ ನಡೆದಿರುವಂತಹ ಸಿಡಿ ಬಗ್ಗೆ ಅದು ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಆ ಸಿಡಿ ಈಗ ಭೇಟಿ ವಿಷಯದಲ್ಲೂ ಕೂಡ ತಾವು ಸಿಡಿ ಇಲ್ಲ, ಏನು ಇಲ್ಲ, ಸಿಡಿ ಬಿಡುಗಡೆ ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಒಂದು ವಿರೋಧ ಪಕ್ಷವಾಗಿ ಆಡಳಿತ ಮತ್ತು ಅಭಿವೃದ್ಧಿಯ ವೈಫಲ್ಯಗಳನ್ನ ಮಾತಾಡೋದಕ್ಕೆ, ಪ್ರಶ್ನೆ ಮಾಡಕ್ಕೆ, ಹೋರಾಟ ಮಾಡಕ್ಕೆ, ಅದ್ರ ಬಗ್ಗೆ ಯಾರನ್ನ ಬೇಕಾದ್ರೂ ಕೇಳಕ್ಕೆ ಎಲ್ಲರಿಗೂ ಹಕ್ಕಿದ್ದೇ ಇರುತ್ತೆ. ವಿರೋಧ ಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರಿಗೆ ನೈತಿಕವಾದಂತ ಹಕ್ಕಿದೆ ಅವ್ರು ಕೇಳ್ತಾ ಇಲ್ಲ, ಯಾರಿಗೆ ನೈತಿಕವಾದಂತ ಹಕ್ಕಿಲ್ಲ, ಜವಾಬ್ದಾರಿ ಇಲ್ಲ, ಅವರು ಪ್ರಶ್ನೆ ಮಾಡ್ತಾ ಇದಾರಲ್ಲ, ಅದು ಕರ್ನಾಟಕ ಸಾರ್ವಜನಿಕ ಜೀವನದ ದುರಂತ. ಇದನ್ನ ನಾನು ಹೇಳ, ನೀವು ನೈತಿಕ ಹಕ್ಕನ್ನ ಕಳ್ಕೊಳ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇರೋದು. ಅವ್ರಿಗೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಈಗ ನೀವಿರೋರು ಅಧಿಕಾರದಲ್ಲಿ ಇರುವಂತವ್ರು ಕಳ್ಕೋಬೇಡಿ, ಅದನ್ನ ಉಳಿಸ್ಕೊಳ್ಳಿ. ರಾಜ್ಯದ ಜನ ನಿಮಗೆ ಅಧಿಕಾರ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಳ್ಳಿ ಅಂತ. ಗವರ್ಮೆಂಟ್ ಇಸ್ ಆನ್ಸರಬಲ್. ನೋಡಿ, ಸರ್ಕಾರ ಜನರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾಗತ್ತೆ. ಜನರು ಇರುವಂತ ನಿರೀಕ್ಷೆಯನ್ನು ತಲುಪಬೇಕಾಗಿರೋ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಅದನ್ನ ನಾನು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ಇವ್ರು ಮಾಡ್ತಾ ಇರತಕ್ಕಂತ ಶಾಸ್ತ್ರ ಇದೆಯಲ್ಲ, ಕಣಿ ಹೇಳಕ್ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅಂದ್ರೆ ಏನೋ ದಾಖಲೆ ಇದೆ, ಹೇಳಿರೋ ತಪ್ಪೋ ಸರಿನೋ ಅದು ಬೇರೆ ಪ್ರಶ್ನೆ. ಆದ್ರೆ ನಾಳೆ ಒಂದ್ ವೇಳೆ ಯಾರೋ ದಾಖಲೆ ಬಿಡುಗಡೆ ಮಾಡಿದ್ರು ಮಧ್ಯಪ್ರಕಾಶ್ ಅವರೇ, ಸಿದ್ದರಾಮಯ್ಯರಿಗೂ ಗೊತ್ತು ಯಾರು ಕಳ್ಳರು, ಯಾರು ಯಾವ ಮಂತ್ರಿಗಳಲ್ಲಿ ಭಾಗಿಯಾಗಿದ್ದಾರೆ, ಚಿಕ್ಕರಾಯಪ್ಪ, ಜಯಚಂದ್ರ ಯಾರ ಹೆಸರನ್ನ ಹೇಳಿದ್ದಾರೆ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಒಬ್ರಿಗೊಬ್ರಿಗೆ. ಕಳೆದ 3.5 ವರ್ಷಗಳ ಸಿದ್ದರಾಮಯ್ಯನವರ ಸರ್ಕಾರದ ಆಡಳಿತವನ್ನ ಗಮನಿಸಿದಾಗ ಈ ಸರ್ಕಾರ ಎಂದೂ ಜನಪರವಾಗಿ ಇಲ್ಲ, ಜನಪರ ಆಶಯಗಳಿಗೆ ಬದ್ಧವಾಗಿ ನಡ್ಕೊಂಡಿಲ್ಲ. ಅದಕ್ಕೆ ತುಂಬಾ ಸ್ಪಷ್ಟವಾದಂತಹ ಉದಾಹರಣೆ ಅಂತಂದ್ರೆ, ಈ ಸುದರ್ಶನ್ ಅವರು ಜನತಾ ಪಕ್ಷದಲ್ಲಿದ್ದರು. ರಾಮಕೃಷ್ಣ ಹೆಗಡೆ ಅವರ ಆಡಳಿತ ಅವಧಿಯಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಲೋಕಾಯುಕ್ತ ಸಂಸ್ಥೆ ಇದೆಯಲ್ಲ, ಆ ಲೋಕಾಯುಕ್ತ ಸಂಸ್ಥೆಯನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಿದ್ರು ಸಿದ್ದರಾಮಯ್ಯನವರು. ACB ಅಂತ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ACB ಅನ್ನೋದನ್ನ ನಾನು ಮೊನ್ನೆ ದಿವಸ ಹೇಳಿದ್ದೆ, ಆಲ್ ಕರಪ್ಷನ್ ವಿಲ್ ಬಿ ಬರೀಡ್. ಆಮೇಲೆ CID ಹೇಗಾಗಿದೆ ಅಂತಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಲ್ ಬಿ ಡೈಲ್ಯೂಟೆಡ್. CID ಹಂಗಾಗಿದೆ, ACB ಹಿಂಗಾಗಿದೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ. ಮತ್ತೆ ಒಂದು ನಿಮಿಷ, ಲೋಕಾಯುಕ್ತ ಬಗ್ಗೆ ಅವ್ರು ಮಾತಾಡಿದ್ರು. ನಾನು ಹಾಗಿದ್ರೆ ನಾನು ಕೇಳ್ತೀನಿ ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪನವ್ರ ಪಕ್ಷಕ್ಕೆ ಮತ್ತು ಅವರ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೂ ಕೂಡ ನಾನು ಕೇಳ್ತೇನೆ, 2.5 ವರ್ಷಗಳಾಯ್ತು ತಾವು ಪ್ರಧಾನಮಂತ್ರಿಗಳಾಗಿ. ನೀವು ಜನಪಾಲ್ ಲೋಕ ವಿಧೇಯಕ ಬಿಲ್ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಯಾಕೆ ಲೋಕಪಾಲಕರನ್ನ ಕಾಳಜಿಯನ್ನು ಕೇಂದ್ರ ಸರ್ಕಾರದ ಧೋರಣೆ ಏನು? ಆ ಸಂದರ್ಭ ಸಂಬಂಧಪಟ್ಟಾಗೆ ಈಶ್ವರ್, ಐ ವಿಲ್ ಆನ್ಸರ್ ಟು ಸುದರ್ಶನ್. ಅವರು ಕಳ್ಳರು, ಅವರಿಗೆ ಈ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇಲ್ಲ.
ನಾವು ಸಿದ್ದರಾಮಯ್ಯನವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿದ್ದು ವಿ ವಾಂಟ್ ಎ ಗುಡ್ ಗವರ್ನೆನ್ಸ್. ಸರ್, ಇದಕ್ಕೆ ಉತ್ತರ ಕೊಡಿ. ಒಳ್ಳೆ ದೇಶಕ್ಕೆ ಅವ್ರು ಪ್ರಧಾನಮಂತ್ರಿ, ದೇಶ ಕೂಡ ದೊಡ್ಡದಲ್ವಾ? ದೇಶ ಕೂಡ ನೋಡಿದ್ರೆ ಇಬ್ರು ಈಗ ಬಿಜೆಪಿ ಪರ ಅಥವಾ ಕಾಂಗ್ರೆಸ್ ವಿರುದ್ಧ ಪ್ರಶ್ನೆ ಇಲ್ಲ. ಈಗ ನಮ್ಮದಿಲ್ಲಿ ನೋಡೋಣ, ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಲೋಕಾಯುಕ್ತ ದುರ್ಬಲ ಆಗಿದೆ. ನಾವು ನಮ್ಮ ಸುದರ್ಶನ್ ಅವ್ರ ಬಗ್ಗೆ ಗೌರವ ಇದೆ ನನಗೆ. ಅಲ್ಲಿ ಲೋಕ ಅವರು ಎಂಪಿಗಳಿದ್ದಾರೆ, ಅವರೆಲ್ಲ ಕೇಳಬೇಕು. ನಿಮ್ ಪಾರ್ಟಿ ಅವರೆಲ್ಲ ಇದ್ದಾರೆ, ವಿರೋಧ ಪಕ್ಷ ನಿಮ್ದೇ ಸಕ್ರಿಯವಾಗಿದೆ. ಇಲ್ಲ, ಒಂದ್ ನಿಮಿಷ ದೇಶಕ್ಕೆ ಬಂದಾಗ ಮಾತಾಡೋಣ, ಪಾರ್ಲಿಮೆಂಟ್ ಬಂದಾಗ ಮಾತಾಡೋಣ. ಆದ್ರೆ ಇಲ್ಲಿ ನಮ್ಗೆ ಒಂದು ಅವ್ರು ಹೇಳಿದ್, ನಾನು ಮಾಧವ ಪ್ರಕಾಶ್ ಅವ್ರ ಮಾತಿಗೆ ನಾನು ಎಂಡಾಸ್ ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ಮಾತೆತ್ತಿದ್ರೆ ಇವರು ಯಾರು ಸಿದ್ದರಾಮಯ್ಯ ಹೇಳ್ತಾರೆ, ನಾನು ದೇವೇಗೌಡರಿಂದ ಬೆಳೆಯಲಿಲ್ಲ, ರಾಮಕೃಷ್ಣ ಹೆಗಡೆ ಅವರಿಂದ ಬೆಳೆದೆ ಅಂತಾರೆ. ಸಂತೋಷ ನಮಗೆ, ಯಾರ್ದೋ ಒಬ್ಬರ ಹೆಸರು ಹೇಳ್ತಾರೆ. ಆದ್ರೆ ಇವರು ಗುರುಗಳು ಅಂತ ಹೇಳ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ತಾನು ಒಳ್ಳೆ ಗುಡ್ ಗವರ್ನೆನ್ಸ್ ಇರಬೇಕು, ಒಳ್ಳೆ ಆಡಳಿತ ಇದು ಕೊಡಬೇಕು ಅಂತ ಹೇಳಿ ಈ ಲೋಕಾಯುಕ್ತವನ್ನ ಇಡೀ ದೇಶದಲ್ಲಿ ಮಾದರಿ ಲೋಕಾಯುಕ್ತವನ್ನಾಗಿ ಅವರು ರೂಪಿಸಿದ್ರು. ಅದನ್ನ ಇವರು ತಗೊಂಡೋಗಿ ACB ಅಂತ ಇದನ್ನ ಮಾಡಿ ಈಗ ಒಂದು ಸುದರ್ಶನ್ ಅದನ್ನು ವೈ ಐ ವಾಂಟ್ ಓನ್ಲಿ SR ನಾಯಕ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಬೇಡಪ್ಪ, ಇನ್ನೊಬ್ಬ ಆಗಲಿ ಒಳ್ಳೆಯವನು, ಯಾಕೆ ಹೇಳೋದಿಲ್ಲ ನಿಮ್ಮ ಸಿದ್ದರಾಮಯ್ಯ? ಇವಾಗ ನೋಡಿ ಸುದರ್ಶನ್ ಅವರಲ್ಲಿ ಬೇಜಾರು ಮಾಡ್ಕೋಬೇಡಿ. ಈಗ ನಿಮಗೆ ಗೌರವ, ಇದು ಚೇರ್ಮನ್ ಆಗಿದ್ದವರು. ಇವತ್ತು ಯಾರು ಶ್ಯಾಮ್ ಭಟ್ ಅಂತ ಅವನ ಮೇಲೆ ಆ ಚಿಕ್ಕರಾಯಪ್ಪ ಅದೇ ಲೋಕಾಯುಕ್ತದ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ನಾವೇಳ್ಬೇಕಂತದ್ದು ಸುಬೋಧ್ ಯಾದವ್ ಒಬ್ಬ ಅಂಗಡಿ ಮಾಡಿದ್ರಿ ಸುದರ್ಶನ್ ಅವರ. ಈಗ ಇವ್ರು ಬೇಡ ಅಂತ ಟೆಕ್ನಿಕಲ್ ಪಾಯಿಂಟ್ ಬತ್ತು. ಒಂದ್ ನಿಮಿಷ ಟೆಕ್ನಿಕಲ್ ಪಾಯಿಂಟ್ ಬತ್ತು. ಯಾರೋ ಸುದರ್ಶನ್ ಅವರು ಬೇಡಪ್ಪ. ಆದ್ರಲ್ಲಿ ಎಂತವ್ರು ನೇಮಿಸಬೇಕಾಯ್ತು KPSC ನಲ್ಲಿ. ಇವತ್ತು ಹಾಳಾಗೋಗಿರುತ್ತೆ ದುಡ್ಡಿನ ವಿಷಯದಲ್ಲಿ. ಈಗ ಬಂದು ಅವ್ರು ಬಿಜೆಪಿ ಅವರಿಗಿಂತ ಪ್ರಾಮಾಣಿಕ SR ನಾಯಕ್ ಬೇಕೇ ಬೇಕು ಅಂತ ಹಠ ಮುಖ್ಯಮಂತ್ರಿ, ಸುದರ್ಶನ್ ಬೇಕೇ ಬೇಕು ಅಂತ ಯಾಕೆ ಹಠ ಹಿಡಿಲಿಲ್ಲ? ಅಲ್ಲ, ಶ್ಯಾಮ್ ಭಟ್ ಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನೇರವಾಗಿ ಅವ್ರಿಗೆ ಮುಜುಗರ ಆದ್ರು ಅಲ್ಲ ಸಿದ್ದರಾಮಯ್ಯವ್ರನ್ನ ಸಮರ್ಥಿಸ್ಕೊಳ್ಳ ಯಾಕೆ ಸುದರ್ಶನ್ ಅವ್ರನ್ನ ಇದು ಮಾಡ್ಕೊಂಡ್ರೆ ಅವ್ರು ಬಲಗೈ ಎಡಗೈ ಎಲ್ಲ ಅವರು ಅಂತ ಅವ್ರು ವ್ಯವಹಾರಸ್ಥರಲ್ಲ ಅನ್ನೋ ಕಾರಣಕ್ಕೆ ಸುದರ್ಶನ್ ಅವರ ದೂರ ಇಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲೇ ಬರುವಂತ ಮಾತುಗಳು. ಈಶ್ವರ್ ಅವರೇ ರಾಜಕೀಯದವರು ಯಾರು ಮಾಡಲಿ ಈಶ್ವರ್ಜಿ ಯಾರೇ ಮಾಡಿ ಯಾರು ಮರಿಗೌಡರನ್ನ ನೀವು ಎಷ್ಟು ಮಟ್ಟಿಗೆ ಡಿಫೆಂಡ್ ಮಾಡ್ಕೊಂಡ್ರು ಸಿದ್ದರಾಮಯ್ಯನವರು? ಸಿಡಿ ಬಿಡುಗಡೆ ಆಗೋ ತನಕ ಕೂಡ ಮೇಟಿಯವ್ರನ್ನ ಡಿಫೆಂಡ್ ಮಾಡ್ಕೊಂಡ್ರು. ಸಂತೋಷ್ ಲಾಡ್ ಬಗ್ಗೆ ಪ್ರತಿಯೊಂದು ದಾಖಲಾತಿ ಬಿಡುಗಡೆ ಮಾಡಬೇಕಾದ್ರು ಸಿದ್ದರಾಮಯ್ಯನವರು ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದ್ರು. ಯಾಕೆ ಸುದರ್ಶನ್ ವಿರುದ್ಧ ಈಶ್ವರ್ ಒಂದ್ ನಿಮಿಷ ಏನು ಅಂದ್ರೆ, ಈಗ ಲೋಕಾಯುಕ್ತರನ್ನ ನೇಮಕ ಮಾಡುವಂತ ಪ್ರಕ್ರಿಯೆ ಹೇಗೆ ವಿರೋಧ ಪಕ್ಷಗಳ ನಾಯಕರ ಜವಾಬ್ದಾರಿ ಇದೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅವ್ರ ಜವಾಬ್ದಾರಿ ಇದೆ, ಪ್ರಿಸೈಡಿಂಗ್ ಆಫೀಸರ್ ಜವಾಬ್ದಾರಿ ಇದೆ. ಪ್ರಕಾಶ್ ಗೊತ್ತದಲ್ಲ ಅಲ್ಲಿ ಹೇಳಿ ಸರ್. ಈಗ ಪ್ರತಿಯೊಬ್ಬನ ಮರಿಗೌಡರನ್ನ ಉಳಿಸ್ಕೋಬೇಕಾದ್ರೆ, ಮೈಸೂರಿನ ಮರಿಗೌಡರನ್ನ ಉಳಿಸ್ಕೋಬೇಕಾದ್ರೆ ಶಿಖಾ ಅವ್ರನ್ನ ಇವರು ಬೇಕಾಬಿಟ್ಟಿ ನಡೆಸ್ಕೊಂಡ್ರು. ಸಂತೋಷ್ ಲಾಡ್ ಬಗ್ಗೆ ಕೊನೆಯವರೆಗೂ ಕೂಡ ಹೋರಾಟ ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಮೇಟಿಯವರು ಕೂಡ ಸಿಡಿ ಬಿಡುಗಡೆ ಆಗೋರ್ಗೂ ಕೂಡ ಕಾದ್ರು. ಆದ್ರೆ ಸುದರ್ಶನ್ ವಿಷಯದಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯ ಡಿಫೆಂಡ್ ಮಾಡ್ಕೊಳ್ಳಿಲ್ಲ, ಮಾತನಾಡ್ಲಿಲ್ಲ. ಇಲ್ಲ, ಮಾತಾಡಿದ್ದಾರೆ ಅವರು. ಎಲ್ಲಿ ಯಾಕೆ ಇವತ್ತು ಸಿದ್ದರಾಮಯ್ಯ ಆರೋಪ ಬಂದಿದೆ ಅಂದ್ರೆ ಇರುವಂತಹ ಪಟಾಲ ಆಗಿದೆ ಅನ್ನೋದು ಆರೋಪ. ಶ್ಯಾಮ್ ಭಟ್ಗಿಂತ ನಿಮಗೆ ದೊಡ್ಡ ಅಲ್ಲ, ಈಗ ನಾವು ವಿಷಯಾಂತರ ಆಗ್ತಾ ಇದ್ದೇವೆ. ಈಗ ನಾವು ಭ್ರಷ್ಟಾಚಾರದ ಆರೋಪ ಕಾಂಗ್ರೆಸ್ ವಿಷಯಾಂತರ ಬಂತು ಅಂತಂದ್ರೆ ಕರೆಕ್ಟ್. ಸಂವೈಧಾನಿಕ ಸಂಸ್ಥೆಗಳು ಯಾವ್ಯಾವ್ದಿತ್ತು ಅವೆಲ್ಲವನ್ನು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ, ಕರ್ನಾಟಕ ಲೋಕಸೇವಾ ಆಯೋಗ ಈ ತರ ಎಲ್ಲವನ್ನ ದುರ್ಬಲಗೊಳಿಸಿದ್ರು ಅಂತ ಹೇಳಿ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಜಯಚಂದ್ರ ಅನ್ನುವ ಒಬ್ಬ ಅಧಿಕಾರಿ, ಚಿಕ್ಕರಾಯಪ್ಪ ಅನ್ನುವರ ಅಧಿಕಾರಿಯ ವಿರುದ್ಧ ಲೋಕಾಯುಕ್ತ ದಾಳಿ ಆಗಿತ್ತು. ಅವರ ಮನೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಕೊಟ್ಟಿಲ್ಲ. ಎಲ್ಲ ಇದ್ರು ಸಿದ್ದರಾಮಯ್ಯ ಪರ್ಮಿಷನ್ ಕೊಟ್ಟಿಲ್ಲ ಪ್ರಾಸಿಕ್ಯೂಟ್ ಮಾಡಕ್ಕೆ. ಅದಾದ ನಂತರ ಅವರಿಬ್ಬರನ್ನು ಸೆನ್ಸಿಟಿವ್ ಪೋಸ್ಟ್ ಗಳಿಗೆ ಅಪಾಯಿಂಟ್ ಮಾಡಿದ್ರು. ದಟ್ ಈಸ್ ದ ಕೇಸ್. ಏನ್ ಮಾರಲ್ ರೈಟ್ ಇದೆ ಕಾಂಗ್ರೆಸ್ನವ್ರಿಗೆ ಅಂದ್ರೆ, ನಾನು ಯಾಕೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟ್. ಬಟ್ ಯಡಿಯೂರಪ್ಪನವ್ರಿಗೂ ನೈತಿಕವಾಗಿ ಹಿ ಹ್ಯಾಸ್ ನೋ ರೈಟ್. ಯಡಿಯೂರಪ್ಪನವರು ತಪ್ಪುಗಳನ್ನ ಮಾಡಿದ್ದಾರೆ. ಇವತ್ತು ಒಂದು ಇಂಗ್ಲಿಷ್ ಗಾದೆ ಇದೆಯಲ್ಲ,
ಡೆವಿಲ್ ಕೋಟಿಂಗ್ ದಿ ಸ್ಕ್ರಿಪ್ಚರ್ಸ್ ಅಂತ ಅಂತಹ ಅಂದ್ರೆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಭೂತದ ಬಾಯಲ್ಲಿ ಭಗವದ್ಗೀತೆ ಇದೆ. ಅದು ನಿಮ್ಮ ಪಕ್ಷಕ್ಕೂ ಅದನ್ನ ಹೇಳ್ತಾರೆ. ನಾಳೆ ದಾಖಲೆ ಬಿಡುಗಡೆ ಆಯ್ತು ಪಾರ್ಟಿಗಳೇ, ನಾಳೆ ದಾಖಲೆ ಬಿಡುಗಡೆ ಆಯ್ತು ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಶಾಸ್ತ್ರ ಹೇಳ್ತಾರ ಅಂತ ಹೇಳಕ್ಕಾಗಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಅನ್ನೋದು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎರಡಕ್ಕೂ ಅನ್ವಯ ಆಗಿದೆ. ಇಬ್ರು ಸೇರ್ಕೊಂಡು ಕರ್ನಾಟಕದ ಜನರನ್ನ ಕೇಳಿ ಅಂತ ಅಲಿಗೇಷನ್ ಇತ್ತು ಅಂತ ಹೇಳಿದ್ರೆ ನಾವೇನೇನ್ ಮಾಡ್ತೀವಿ? ಆದ್ರಿಂದ ನನಗೇನ್ ಅನ್ಸುತ್ತೆ ನನಗೇನ್ ಅನ್ಸುತ್ತೆ ಅಂತಂದ್ರೆ ಯಡಿಯೂರಪ್ಪನವರು ಇವತ್ತು ಅಷ್ಟು ಉಗ್ರವಾಗಿ ಪ್ರತಿಪಾದಿಸಿದರೆ 3 ಜನ ಮಂತ್ರಿಗಳು ಹೋಗ್ತಾರೆ ಅನ್ಬಿಟ್ಟು ಐ ವೆಲ್ಕಮ್ ಇಟ್. ಇಫ್ ದೆರ್ ಈಸ್ ಎನಿ ಡಾಕ್ಯುಮೆಂಟ್ಸ್ ವಿತ್ ಯಡಿಯೂರಪ್ಪ, ಟುಮಾರೋ ಬೆಂಗಳೂರಿನಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಜನರ ಮುಂದೆ ಇಡಬೇಕು. ಹಿ ಶುಡ್ ನಾಟ್ ಫೂಲ್ ದ ಪೀಪಲ್ ಆಫ್ ಕರ್ನಾಟಕ ಆಲ್ ದ ಟೈಮ್. ಎಕ್ಸಾಕ್ಟ್ಲಿ, ಹಿಟ್ ಅಂಡ್ ರನ್ ಕೂಡ ಮಾಡೋ ಆಗಿಲ್ಲ. ಹೌದು. ಥ್ಯಾಂಕ್ ಯು. ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಈ ಬ್ರೇಕ್ ಅಲ್ಲಿ ತಮ್ಮನ್ನ ಬೀಳ್ಕೊಡುಗೆ ಮಾಡ್ತೀನಿ. ಈಗ ಒಂದು ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಏನೇನೆಲ್ಲ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ರಾಜೀನಾಮೆ ಕೊಡ್ತಾರೆ, ಯಾರ ಮೇಲೆ ಯಾವ ಹಗರಣದ ಗೂಬೆ ಬಂದು ಕೂರುತ್ತೆ, ಯಾವ ರಾಕ್ಷಸ ಬಂದು ಆ ಹಗರಣಗಾರರನ್ನ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಸುದರ್ಶನ್ ಅವರೇ, ಈಗಾಗಲೇ ಐಟಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ದಾಳಿ ಮಾಡ್ತಾ ಇದೆ, ಪ್ರತಿಯೊಬ್ಬರು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನವರ ಆರೋಪ ಏನಂದ್ರೆ ಇಲ್ಲೂ ಕೂಡ ಗುಜರಾತಲ್ಲೂ ಆಗ್ತಾ ಇದೆ ಐಟಿ ದಾಳಿಗಳು, ವೆಸ್ಟ್ ಬೆಂಗಾಲಲ್ಲೂ ಕೂಡ ಆಗ್ತಾ ಇದೆ, ಮಧ್ಯಪ್ರದೇಶಲ್ಲೂ ಕೂಡ ಆಗ್ತಾ ಇದೆ. ಆದ್ರೆ ಕರ್ನಾಟಕವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದು ಸಿದ್ದರಾಮಯ್ಯನವರು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಮಾಡ್ತಿರುವಂತ ಮಾತು. ಇದು ಕೂಡ ಆ ಸಂಸ್ಥೆಯನ್ನು ದುರ್ಬಲಗೊಳಿಸೋದಂತಿದೆ ಅಲ್ವಾ? ದೇಶದಲ್ಲಿ ಬೇರೆ ರಾಜ್ಯಗಳಲ್ಲೂ ನಡೀತಾ ಇರಬಹುದು, ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯವನ್ನ ಗುರಿಯಾಗಿ ಇಟ್ಕೊಂಡು ಮಾಡಕ್ ಹೊರಟಿದ್ದಾರಲ್ಲ, ಇಲ್ಲಿ ರಾಜಕೀಯದ ದುರುದ್ದೇಶವನ್ನ ಕಾಣ್ತಾ ಇರುವಂತದ್ದು. ಇಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ದುರ್ಬಲ ಮಾಡಿಸುವಂತ ಉದ್ದೇಶಗಳಿರಬಹುದು. ಯಾಕಂತ ಹೇಳಿದ್ರೆ ತನಿಖಾ ಸಂಸ್ಥೆಗಳಿಂದ ಮಾಹಿತಿಗಳು ಯಾವಾಗ ಹೊರಗೆ ಹೋಗ್ತಾ ಇದೆಯೋ, ಆ ಪಕ್ಷದ ಮುಖಂಡರಿಗೆ ಆ ಮಾಹಿತಿ ಹೋಗ್ತಾ ಇದೆಯೋ, ಸಹಜವಾಗಿನ ಆ ರೀತಿಯ ಅಭಿಪ್ರಾಯಗಳು ಜನರಲ್ಲಿ ಬರಕ್ ಸಾಧ್ಯ ಅಲ್ಲ. ನಾನಲ್ಲ, ಸಾಮಾನ್ಯವಾದಂತ ಜನರನ್ನ ಕೇಳಿ. ಆ ಸಾಮಾನ್ಯವಾದಂತ ಜನರು ಕೂಡ ಈ ಅಭಿಪ್ರಾಯಗಳನ್ನ ಹೇಳಕ್ ಹೊರಟಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಯಾರು ಉತ್ತರ ಕೊಡ್ಲಿಲ್ಲ. ಈಗ ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಂತವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿಲ್ಲ. ಅಧಿಕಾರದಲ್ಲಿದ್ದಾರಲ್ಲ ನಿತಿನ್ ಗಡ್ಕರಿ ಅವರು, ಬಹಳ ಹಿರಿಯ ಮುಖಂಡರಲ್ಲ ಅವರು, ಆ ಪಕ್ಷದ ಅಧ್ಯಕ್ಷರಾಗಿದ್ದವರಲ್ಲ, ಇವತ್ತು ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಾರಲ್ಲ, ಅದ್ದೂರಿಯಾದಂತ ರೀತಿಯಲ್ಲಿ ಅವ್ರ ಕುಟುಂಬದ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದ್ರಲ್ಲ, ಅದ್ರ ಬಗ್ಗೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಮಾಡಿದ್ರ? ಇನ್ಕಮ್ ಟ್ಯಾಕ್ಸ್ ಪ್ರಶ್ನೆ ಮಾಡಿದ್ರ? ಇಡಿ ಅವರೇನಾದ್ರೂ ಪ್ರಶ್ನೆ ಮಾಡಿದ್ರ? ಇದು ಒಂದೇ ಘಟನೆ. ಈ ಒಂದು ಘಟನೆ ಇಡಿ ಅನ್ನೋ ತನಿಖಾ ಸಂಸ್ಥೆನೂ ಕೂಡ ನಿಮ್ಮ ಪ್ರಕಾರ ಈಗ ಒಂದು ಕೇಂದ್ರ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇದೆ ಅಂತ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ತನಿಖಾ ಸಂಸ್ಥೆಗಳ ಇಂಪಾರ್ಟೆನ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸ ಯಾವ ಪಕ್ಷಗಳಿಂದನೂ ಆಗಬಾರ್ದು, ಯಾವ ಸರ್ಕಾರಗಳಿಂದನೂ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಕ್ಲೀನ್ ಆಗಿದ್ರೆ ಯಾವ ಇಡಿ ಬಂದ್ರೇನು, ಸಿಬಿಐ ಬಂದ್ರೇನು ಮರಲಿಂಗೇಗೌಡ್ರೆ? ಈಗ ಚಿಕ್ಕರಾಯಪ್ಪನವರು, ಜಯಚಂದ್ರ ಅವರು ಯಾರೋ ಮಂತ್ರಿಗಳ ಹೆಸರನ್ನ ಹೇಳಿ ಅವರು ಸಿಗಾಕೊಂಡ್ರೆ ಇದೇ ಅಧಿಕಾರಿಗಳಿಗೆ ಬಿಜೆಪಿಯವರು ಆಡಳಿತ ಮಾಡುವಂತ ಸಂದರ್ಭದಲ್ಲೂ ಕೂಡ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಟ್ಟಿದ್ರಲ್ಲ, ಅದಕ್ಕೇನು ಹೇಳ್ತಾರೆ ಬಿಜೆಪಿ? ಯಡಿಯೂರಪ್ಪನವರು ಏನ್ ಹೇಳ್ತಾರೆ ನೋಡಿ, ಇವತ್ತು ಯಾರ ಬಗ್ಗೆ ನೀವು ಆರೋಪಗಳನ್ನ ಮಾಡಕ್ ಹೊರಟಿದ್ದೀರಿ ಅಧಿಕಾರಿಗಳು, ಆ ಅಧಿಕಾರಿಗಳಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂತ ದೊಡ್ಡ ದೊಡ್ಡ ಹುದ್ದೆಗಳನ್ನೇ ಅವರೇ ಕೊಟ್ಟಿದ್ರಲ್ಲ ಯಡಿಯೂರಪ್ಪನವರು. ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ರಾಜ್ಯದ ಜನರಿಗೆ ಹೇಳಬೇಕಾಗುತ್ತೆ, ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಹೇಳಬೇಕಾಗುತ್ತೆ ಯಾವ ಕಾರಣಕ್ಕೋಸ್ಕರ ಅವರಿಗೆ ಪ್ರಮುಖವಾದಂತ ಹುದ್ದೆಗಳನ್ನ, ಅವ್ರಿಗೆ ಮಾಹಿತಿಗಳು ಇದ್ದೂ ಕೂಡ ಯಾಕೆ ಅವ್ರಿಗೆ ಅಂತ ದೊಡ್ಡ ಹುದ್ದೆಗಳನ್ನ ಕೊಟ್ಟರು? ಈಗ ಹಾಗಾಗಿ ಚಿಕ್ಕರಾಯಪ್ಪ ಜಯಚಂದ್ರ ವಿಚಾರದಲ್ಲಿ ಈಗ ಸಿಬಿಐ ತನಿಖೆ ನಡೀತಾ ಇದೆ, ಇಡಿ ತನಿಖೆನೂ ನಡೀತಾ ಇದೆ, ಜೊತೆಗೆ ಎಸಿಬಿನೂ ತನಿಖೆ ನಡೀತಾ ಇದೆ. ಇವರೊಂದು ವರದಿ ಕೊಡ್ತಾರೆ, ಅವರೊಂದು ವರದಿ ಕೊಡ್ತಾರೆ. ಇಡೀ ಪ್ರಕರಣ ಏನಾಗ್ಬೋದು ಮರಲಿಂಗೇಗೌಡ್ರೆ? ಅದು ಒಂದು ಅರ್ಥ ಏನಾಗ್ತದೆ, ಈಗ ಅಧಿಕಾರಿಗಳೇ ಅವ್ರು ಯಾವ ಸರ್ಕಾರ ಬಂದ್ರು ಯಾರಿಗೆ ಇವತ್ತು ಮೆಂಬರ್ಸ್ ಆಫ್ ರೂಲಿಂಗ್ ಪಾರ್ಟಿ, ಮಾದೇವಪ್ಪನ ಪರವಾಗಿ ಅವತ್ತು ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ, ಜಗದೀಶ್ ಸರ್ಕಾರ ಇದ್ದಾಗ ಅವತ್ತಿದೆ ಚಿಕ್ಕರಾಯಪ್ಪನವರು ಇದ್ರು. ಇವ್ರನ್ನ ತಗೊಂಡೋಗಿ ಬಿಬಿಎಂಪಿಗೆ ಹಾಕಿದ್ರು, ಇದೆಲ್ಲ ಸುಟ್ಟೋಯ್ತು. 3,000 ಕೋಟಿದನ್ನ ಅವ್ರ ಇಷ್ಟ ಬಂದಾಗ ಹಂಚಿದ್ರು, ದುಡ್ಡು ಮಾಡಿದ್ರು. ಅದು ಬಿಟ್ಬಿಡಿ. ಬಿಬಿಎಂಪಿಯಲ್ಲಿ ಏನ್ ನಡೀತು? ರಾದ್ಧಾಂತ ನಡೀತು ಇದು ಬಿಜೆಪಿ ಇದ್ರಲ್ಲೂ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಯಾವ ಸರ್ಕಾರ ಬರ್ಲಿ, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಮಂತ್ರಿ ಬರ್ಲಿ, ಫಸ್ಟ್ ಹೋಗಿ ಇವರು ಕಪ್ಪು ಕಾಣಿಕೆ ಸಲ್ಲಿಸಿ ಅವ್ರ ಕಾಲು ಬಿದ್ದು ಬಿಡ್ತಾರೆ. ಇವತ್ತು ಏನಾಗಿದೆ, ಇವತ್ತು ಕಾಂಗ್ರೆಸ್ ಮೇಲೆ ಇಷ್ಟೆಲ್ಲ ದುರುದ್ದೇಶದ ಇದು ಆಪಾದನೆ ಬರ್ಲಿಕ್ಕೆ ಕಾರಣ, ಈ ಜಯಚಂದ್ರ ಮತ್ತೆ ಚಿಕ್ಕರಾಯಪ್ಪನ ಯಾವಾಗ ಇಡಿ ಅವರು ಹಿಡಿದ್ರು,
ಅವ್ರು ಹೇಳಿರೋ ಮಾತಿದು ಏನಂತ ಹೇಳಿದ್ದಾರೆ, ಇಲ್ಲ ನಾವು ಯಾವುದೋ ಮಂತ್ರಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತೇಳಿ ಅವ್ರ ಹೆಸರು ಹೇಳಿರ್ಬೋದು. ಆ ಹೆಸರು ಮೇಲೆ ಇವರು ಯಾರೋ ಯಡಿಯೂರಪ್ಪನವರು ಇನ್ನ 3-4 ಜನ ಹೋಗ್ತಾರೆ ಅಂತ ಹೇಳಿರ್ಬೇಕು ಅಂತ ನನಗನ್ಸುತ್ತೆ. ಬಟ್ ಈ ಅಧಿಕಾರಿಗಳಿಗೆ ಯಾವಾಗ ಇವರು ಮೊದಲು ಲೋಕಾಯುಕ್ತ ರೈಡ್ ಆಗ್ತಿತ್ತು, ಏನೋ ಒಂದು ಆಗ್ತಿತ್ತು, ಸ್ವಲ್ಪ ಆರಾಮಾಗಿ ಇದ್ದು ಬಿಡ್ತಾ ಇದ್ರು. ಈಗ 2011ರಲ್ಲಿ ಚಿಕ್ಕರಾಯಪ್ಪನ ಮೇಲೆ ಇದು ಲೋಕಾಯುಕ್ತ ರೈಡ್ ಆಯ್ತು, ಏನೂ ಆಗಿಲ್ಲ, ಸಸ್ಪೆಂಡ್ ಆಗಿಲ್ಲ ಒಂದು ಹೇಳ್ತೀನಿ. ಇವಾಗ ಇಡಿ ಆದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಯಾರು ಸಹ ಸಿಬಿಐ ಅಥವಾ ಎಕನಾಮಿಕ್ ಇದರದ್ದು ಇಡಿ ಎನ್ಫೋರ್ಸ್ಮೆಂಟ್ ಆದ್ರೆ ಆ ಎನ್ಫೋರ್ಸ್ ಡೈರೆಕ್ಟರೇಟ್ ನಲ್ಲಿ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಅವಾಗ ಇವ್ರು ಹೇಳಬೇಕಾಗ್ತದೆ, ಇದಕ್ಕೆ ಅವ್ರು ಅಷ್ಟು ಇದು ಮಾಡ್ತಾರೆ, ಈಗ ಹೇಳಿದ್ದಾರೆ ಅಂತ ಹೇಳ್ತಾರೆ. ಬಟ್ ಎಸಿಬಿ ತನಿಖೆಯನ್ನ ನಮ್ಮ ಸುದರ್ಶನ್ ಅವರು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಇಡಿ ಅವರು ಅರೆಸ್ಟ್ ಮಾಡಿದ್ಮೇಲೆ ಎಸಿಬಿ ತನಿಖೆ ಮಾಡಬಾರ್ದಾಗಿತ್ತು. ಯಾಕೆ ಎಸಿಬಿ ತನಿಖೆ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ಅಲ್ಲರಿ ಅವ್ರ ದೇಶದ ಕೋಟಿ ಇವತ್ತು ನಿಮಗೆ 5.5 ಕೋಟಿ ಹೊಸ ನೋಟ್ ಸಿಕ್ಕಿದೆ, ಸುಮಾರು ಒಂದು ನಿಮ್ಗೆ 15 ಕೆಜಿ ಚಿನ್ನ ಸಿಕ್ಕಿದೆ, 150ರಿಂದ 250 ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ. ಎಸಿಬಿಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ನೀವೇ ಹೇಳಿದ್ರಿ, ಒಂದು ನಿಮಿಷ, ನೀವೇ ಹೇಳಿದ್ರಿ ಸುದರ್ಶನ್ ಅವರು, ಈಗ ತರ ಹೇಳಿದ್ರಿ ಏನಾಗಿತ್ತು ಬಿಬಿಎಂಪಿ ಇವರ ಚಿಕ್ಕರಾಯಪ್ಪನವರ ನೇಮಕ ಮಾಡಿದ್ಯಾರು, ಸುಟ್ಟಾಕಿದ್ಯಾರು ದಾಖಲಾತಿಗಳನ್ನ ಅಂತ ನಿಮ್ಗೆ ಕೇಳ್ತಾವ್ರೆ. ನಾನು ಹೇಳ್ತಿರೋದು ಈ ಚಿಕ್ಕರಾಯಪ್ಪನವ್ರೆ ಬಿಜೆಪಿ ಅವರು ತಾನೇ ಅಪಾಯಿಂಟ್ಮೆಂಟ್ ಮಾಡಿದ್ದು ಬಿಬಿಎಂಪಿಗೆ. ಇನ್ನು ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಒಂದ್ ನಿಮಿಷ, ನಾನು ಹೇಳೋದೇನಂದ್ರೆ 3 ವರ್ಷ ನೀವೇ ಅಧಿಕಾರದಲ್ಲಿದ್ರಿ, ಇದೇ ಚಿಕ್ಕರಾಯಪ್ಪನವರು ಸುಟ್ರು ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಾ. ಬಿಜೆಪಿ ಅವರು ತಾನೇ ಇವರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾ ಇದ್ದೀರಾ. ಈ 3 ವರ್ಷದ ಅವಧಿಯಲ್ಲಿ ಚಿಕ್ಕರಾಯಪ್ಪನವರು ಆ ಬಿಬಿಎಂಪಿ ಏನಾಯ್ತು ಅನ್ನೋ ತನಿಖೆಯನ್ನ ತಾವು ಮಾಡಿಲ್ಲ. ಅದು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಏನಾಗಿದೆ ಗೊತ್ತಾಗಿದೆ ಸುದರ್ಶನ್ ಜಿ, ಒಂದ್ ನಿಮಿಷ, ಎಸಿಬಿ ಅವರು ಯಾತಕ್ಕೆ ಅರೆಸ್ಟ್ ಮಾಡಬಾರ್ದು, ಅವ್ರಿಗೂ ಒಂದು ತನಿಖಾ ಸಂಸ್ಥೆ ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ಇದು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ನೀವು ಇಡಿ ಅವರು ರಾಷ್ಟ್ರದ ಇದರಲ್ಲಿ ಎಕನಾಮಿಕ್ಸ್ ಡೈರೆಕ್ಟರೇಟ್ ಮಾಡಿದ್ಮೇಲೆ ನೀವು ಎಸಿಬಿ ಅವರು ನೀವು ಯಾಕೆ ಈಗ ಹೋಗಿ ಮಾಡ್ತಾ ಇದ್ದೀರಾ? ಯಾಕೆ ಅಂತ ಹೇಳಿ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಪ್ರಶ್ನೆ ಮಾಡ್ತಾರೆ. ಒಂದ್ ನಿಮಿಷ ಸರ್, ಇಲ್ಲಿನ ಅದು ಬರಲ್ಲ. ಅವ್ರು ತಮ್ಮ ಜವಾಬ್ದಾರಿಗಳನ್ನ ಏನ್ ಮಾಡ್ತಾ ಇದ್ರು ಅದು ಬರುತ್ತಲ್ವಾ? ಸರ್ ನಿಮ್ ಬಗ್ಗೆ ನನಗೆ ಗೌರವ ಇದೆ ಸರ್. ನಿಮ್ ಇಡಿ ಅವರು ಅರೆಸ್ಟ್ ಮಾಡಿದ್ಮೇಲೆ ನೀವ್ ಯಾಕೆ ಸರ್ ಹೋಗಿ ಮಾಡಕ್ ಹೋಗ್ತೀರಾ? ನಿಮ್ ಎಸಿಬಿ ಅವರು ನಿಮ್ಗೆ ಜವಾಬ್ದಾರಿ ಇತ್ತು ಅಂತಂದ್ರೆ ವೈ ಡೋಂಟ್ ಯು ಹ್ಯಾವ್ ನಾಟ್ ಡನ್ ಬಿಫೋರ್? ಅದನ್ನೇ ನಾನು ಕೇಳಿದ್ದೆ, ಮಾಡಬಹುದಾಗಿತ್ತು. ಆಮೇಲೆ 3 ವರ್ಷಗಳ ಅವಧಿಯಲ್ಲಿ ಸುದರ್ಶನ್ ಸರ್ ಯಾಕೆ ಮಾಡ್ಲಿಲ್ಲ ಅನ್ನೋದು, ಯಾಕೆ ಮಾಡ್ಲಿಲ್ಲ? ನಿಮ್ದೇ ಸರ್ಕಾರ ಇತ್ತು, ಚಿಕ್ಕರಾಯಪ್ಪನ ಮೇಲೆ ಇಂಥದೇ ಆರೋಪಗಳಿದ್ವು, ಜಯಚಂದ್ರ ಅವ್ರ ಮೇಲೆ ಆರೋಪಗಳಿದ್ವು. ಎಸಿಬಿ ಅಸ್ತಿತ್ವಕ್ಕೆ ಬಂದಿದ್ದೇ ಇತ್ತೀಚಿನ ತಿಂಗಳುಗಳಲ್ಲಿ. ಇನ್ನು ನೀವ್ ಹೇಳಿ ಸರ್, ಬೇರೆ ಸಂಸ್ಥೆಗಳಿದ್ವಾ ಸರ್? ಇಲ್ಲ, ಎಸಿಬಿ ರಚನೆ ಆಗೋ ತನಕ ಕೂಡ ಯಾವ ಬಗ್ಗೆ ಯಾಕೆ ಅಂತ ಪ್ರಶ್ನೆ ಕೊಡಬಾರ್ದು. ಈಶ್ವರ್ಜಿ, ಇವರಿಬ್ಬರ ಬಗ್ಗೆ ಯಾಕೆ ಅಂತ ಪ್ರಶ್ನೆ ನೀವು ಜನರಲ್ ಮಾತಾಡ್ತಾ ಇದ್ದೀರಾ. ಕರೆಕ್ಟ್. ಇವರಿಬ್ಬರ ಬಗ್ಗೆ ಯಾಕೆ ಇವರು ಎಸಿಬಿ ಮಾಡ್ತಾರೆ ಹೇಳ್ತೀನಿ ನಿಮಗೆ. 1000 ಜನ ಅಧಿಕಾರಿಗಳಿದ್ದಾರೆ, ಮಾಡಿ ನೀವು. ನೀವು ಮಾಡಿದ್ಮೇಲೆ ನಾವು ಮಾಡುವಂತದ್ದು ಏನದು, ದೊಡ್ಡವ್ರು ಮಾಡಿದ್ಮೇಲೆ. ಅದು ಎಕನಾಮಿಕ್ ಡೈರೆಕ್ಟರೇಟ್ ಮಾಡಿದ್ಮೇಲೆ ನೀವು ಯಾಕೆ ಮಾಡ್ತೀರಾ? ಈಗ ನೀವು ಆಮೇಲೆ ಹೋಯ್ತು ಅವ್ರ ಮನೇಲಿ ಏನು ಸಿಗಲಿಲ್ಲ ಸರ್, ಯಾಕೆ ಮಾಡ್ತಾರೆ ಗೊತ್ತು, ಅದನ್ನೇ ಹೇಳಕ್ ಬಂದೆ. ನಿಮ್ ಮಧ್ಯೆ ಮಾಡ್ಬಿಟ್ಟು ಹೇಳಿ. ಈಗ ನೀವ್ ಯಾಕೆ ಮಾಡ್ತಾ ಇದಾರೆ ಸರ್? ಈಗ ನಿಮ್ ಮನೇಲಿ ಏನು ಸಿಕ್ಕದೆ ಹೋಗಿದ್ರೆ, ಚಿಕ್ಕರಾಯಪ್ಪನ ಮನೆಯಲ್ಲೂ ಅವನು ಜಯಚಂದ್ರ ಮನೆಯಲ್ಲಿ ನಿಜಾರಿ ಇವ್ರೇನೋ ಬೇಕು ಅಂತ ಮಾಡ್ತಿದ್ದಾರೆ ಅಂತ ನಾವು ಅನ್ಕೋಬಹುದಾಗಿತ್ತು. ಅರೆ ರೆಡ್ ಹ್ಯಾಂಡ್ ನಿಮ್ಗೆ 7 ಕೆಜಿ ಚಿನ್ನ, ನಿಮ್ಗೆ 5 ಕೋಟಿ 76 ಕೋಟಿ ರೂಪಾಯಿ ಇದು ಕ್ಯಾಶ್, ಆಮೇಲೆ ಅದು ಇನ್ನ 100 ಕೋಟಿಗೆ ಹೆಚ್ಚಿಗೆ ಆಗದೆ ಇವಾಗ ಎಲ್ಲ ಹುಡುಕದ ಮೇಲೆ. ಒಟ್ಟು ಇವ್ರಿಬ್ರೇನೆ 252 ಕೋಟಿ ರೂಪಾಯಿ ಆಸ್ತಿ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಇಷ್ಟಾದ ಮೇಲೆ ನೀವು ಎಸಿಬಿ ಯಾಕೆ ಹೋದ್ರಿ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ತಾ ಇದಾರೆ ಈ ಅಧಿಕಾರಿಗಳು ಅಂತಂದ್ರೆ, ಈ ದೊಡ್ಡ ಲೀಡರ್ಗಳನ್ನ, ದೊಡ್ಡ ಮಂತ್ರಿಗಳನ್ನ ಇಟ್ಕೋತಾರೆ. ಇದ್ರಲ್ಲಿ ಏನಾದ್ರು ನಮ್ಮ ಈಚೆ ಬಂದ್ಬಿಟ್ಟು ಅಥವಾ ತಡೆ ಎಸಿಬಿ ಮುಖಾಂತರ ಮಾಡ್ತಾರೆ. ಎಸಿಬಿ ಯಾರ ಕೈ ಕೆಳಗದೆ? ರಾಜ್ಯ ಸರ್ಕಾರ ಅಂತಂದ್ರೆ ಅವ್ನು ಹೇಳ್ತಾ ಇರೋದು 2-3 ಮಂತ್ರಿಗಳ ಹೆಸರು. ಮಂತ್ರಿಗಳು ಅಂತ ಹೇಳಿದ್ರೆ ಸರ್ಕಾರದ ಮಂತ್ರಿಗಳು. ನಮ್ಮ ಹೆಸರು ಬಂದಾತು ಅಂತ ಹೇಳಿ ಎಸಿಬಿ ಕಡೆಯಿಂದ ಮಾಡಿ ಏನೋ ಮುಚ್ಚಾಕ ಇದು ಇರಬಹುದು ಅಂತ ಅಂತಕ್ಕಂಥ ಭ್ರಮೆ. ಈಗ ನಿಮ್ಮ ಅಭಿಪ್ರಾಯಗಳನ್ನ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ, ಯಾಕಂತಂದ್ರೆ ಒಂದು ಅನಾಲಿಟಿಕಲ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ಹೇಳಕ್ ಹೊರಟಿದ್ರಿ, ಹೇಳಿ. ಆದ್ರೆ ಒಂದೇನಪ್ಪಾ ಅಂತ ಹೇಳಿದ್ರೆ, ಎಸಿಬಿ ಸಂಸ್ಥೆ ಇದೆಯಲ್ಲ ಬರೀ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಈ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಇದೆ, ಗೊತ್ತಾಯ್ತಲ್ಲ. ಆಮೇಲೆ ಮತ್ತೆ ತನಿಖಾ ಸಂಸ್ಥೆಗಳನ್ನ ಡಿಮಾರಲೈಸ್ ಮಾಡುವಂತ ಪ್ರಯತ್ನ ಸರ್. ಈಗ ಮಾಡುವಂತದ್ದು ಏನಿದೆ ಅವರಿಬ್ಬರ ಬಗ್ಗೆ ತಾವು ಹೇಳಿ ಸರ್. ಈಗ ಸುದರ್ಶನ್ ಜಿ, ನಿಮಗೆ ಬೇಕಾದಷ್ಟು ಟೈಮ್ ಇತ್ತು. ಈಗ ಒಂದು ಏನಿರುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಈಗ ನಿಮ್ಮ ಜವಾಬ್ದಾರಿಯನ್ನ ನೀವು ಮಾಡದೇ ಹೋದ್ರೆ ಏನಾಗುತ್ತೆ? ನೀವು ಪ್ರಶ್ನೆ ನಿಮ್ಮನ್ನ ಮಾಡೇ ಮಾಡ್ತಾರಲ್ವಾ? ಹಾಗಿದ್ರೆ ನೀವೇನ್ ಮಾಡ್ತಿದ್ರಿ? ನಮ್ ಕೆಲಸ ನಾವು ಮಾಡ್ತಿದ್ವಪ್ಪ, ಆದ್ರೆ ನಿಮಗೂ ಒಂದು ಜವಾಬ್ದಾರಿ ಇದೆಯಲ್ಲ, ಕಾನೂನಿನಾತ್ಮಕವಾಗಿ ನಿಮ್ಗೂ ಒಂದು ಜವಾಬ್ದಾರಿ ಇದೆಯಲ್ಲ. ನೀವೇನ್ ಮಾಡ್ತಿದ್ರಿ? ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಿ? ಪ್ರಶ್ನೆ ಬರೋದಿಲ್ವಾ? 100 ಜನ ಅಧಿಕಾರಿಗಳಿದ್ದಾರೆ, ಅವರನ್ನ ಕಂಡಿಡ ನೀವೊಂದಿಬ್ರು ಇದು ಮಾಡಿ. ನಾನೇನ್ ಹೇಳಿದ್ದೇನೆ, ಐ ಮೇಡ್ ಇಟ್ ವೆರಿ ಕ್ಲಿಯರ್.
ಯಾರು ತಪ್ಪು ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಇಲ್ಲ, ಅದು ಬೇರೆ ವಿಷಯ. ಅದು ಜನರಲ್ ಆಗಿ ಮಾಡ್ತಾ ಇರೋದು. ಕಾನೂನಿನ ಕ್ರಮ ಅದು ಜನರಲ್ ಆಗಿ ಹೇಳೋ ಮಾತದ್ದು. ಜನರಲ್ ಆಗಲ್ಲ ಸರ್, ಜನರಲ್ ಸರ್ ಅದು. ನಾವು ಐಡಿ ದಾಳಿ ಮಾಡ್ತಿರೋದು, ದಾಳಿ ಮಾಡ್ತಿರೋದು ಕರ್ನಾಟಕದಲ್ಲಿ ಮಾತ್ರ ಅದು ಕಾಂಗ್ರೆಸ್ ಸರ್ಕಾರ ಇದೆ. ಐಟಿ ದಾಳಿ ಮಾಡ್ತಿರೋಂಥದ್ದನ್ನ ಅಂತ ಹೇಳ್ತಿದ್ದಾರೆ. ಗುಜರಾತದಲ್ಲಿ ಮಾಡಿದ್ದಾರೆ, ಎಲ್ಲಾ ಕಡೆಗೂ ಮಾಡಿದ್ದಾರೆ, ಎಲ್ಲಾ ಕಡೆನೂ ಮಾಡಿದ್ದಾರೆ. ಸೊ ಮಾಡಿರುವಂತದ್ದು ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸಿಕ್ಕಿದೆ. ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಚಳಕೇರಿನಲ್ಲಿ ಅವನು ಬಾತ್ರೂಮ್ ಅಲ್ಲಿ ತೆಗೆದಿಟ್ಟಿರುವಂತದ್ದು ಎಲ್ಲದೂ ಸೇರಿ ಸಿಕ್ಕಿದೆ. ಜೆಡಿಎಸ್ ಲೀಡರ್ ಅವಾಗ ಅದಕ್ಕೋಸ್ಕರ ಇವತ್ತು ಯಡಿಯೂರಪ್ಪನವರು ಏನು ಹೇಳಿದ್ದಾರೆ, ನಿಮಗೆ ಗೊತ್ತಿರುವ ಹಾಗೆ ಸ್ವಚ್ಛವಾಗಿದೆ. ಈಗೇನು ಯಡಿಯೂರಪ್ಪನವರು ಆರೋಪ ಮಾಡ್ತಿದ್ದಾರೆ, ಇಂಥ ಯಾವ ಪ್ರಕರಣದಲ್ಲೂ ಕೂಡ ನಮ್ಮ ಮಂತ್ರಿಗಳು ಸಿಗ ಹಾಕೋಣ ಆಗಿಲ್ಲ. ನಮ್ಮ ಮಂತ್ರಿಗಳು ಸಮರ್ಥರಿದ್ದಾರೆ, ನೋಡಿ. ಎಲ್ಲ ಹೊರಗಡೆ ಒಂದ್ ನಿಮಿಷ. ಕರ್ನಾಟಕ ರಾಜ್ಯದ ಜನರು ಬುದ್ಧಿವಂತರಿದ್ದಾರೆ, ಗೊತ್ತಾಯ್ತಲ್ಲ. ಈ ಸರ್ಕಾರ ಯಾರ ಪರವಾಗಿ ತಮ್ಮ ಜವಾಬ್ದಾರಿಗಳನ್ನ ಮಾಡಿದೆ, ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಕಾನೂನುಗಳು. ಒಳ್ಳೆ ಕಾನೂನು, ಒಳ್ಳೆ ನಾನು ವ್ಯಕ್ತಿಗತವಾಗಿ ಯಾರ ಪರವಾಗಿ ಸರ್ಟಿಫಿಕೇಟ್ ಕೊಡಬೇಕಾಗಿರೋ ನಾನಲ್ಲ, ಕರ್ನಾಟಕದ ರಾಜ್ಯದ ಜನರು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗಿರುವಂತದ್ದು. ಹಾಗಾಗಿ ಜನರು ಅದಕ್ಕೆ ಉತ್ತರವನ್ನ ಹೇಳುತ್ತಾರೆ. ಅವರ ಆರೋಪಕ್ಕೆ ಉತ್ತರವಾಗಿ ನನ್ನ ಮಂತ್ರಿಮಂಡಲ, ನನ್ನ ಪಕ್ಷದ ಮಂತ್ರಿಮಂಡಲ ಈಗ ಅವರು ಪ್ರಾಮಾಣಿಕರು, ಚೆನ್ನಾಗಿದ್ದಾರೆ, ಯಾರು ಕೂಡ ಅಂತವ್ರು ಕೈ ಕೆಡಿಸ್ಕೊಂಡವರಲ್ಲ. ನೋಡಿ, ಅಲ್ಲೊಂದು ಇಲ್ಲೊಂದು ಲೋಪದೋಷಗಳಿರ್ಬೋದು, ಅಲ್ಲೊಂದು ಇಲ್ಲೊಂದು ಪ್ರಕರಣಗಳಿರ್ಬೋದು. ಅದನ್ನ ನೀವು ಜನರಲೈಸ್ ಮಾಡಿ ಇಡೀ ಇಡೀ ಮಂತ್ರಿಮಂಡಲಕ್ಕೆ ಅದನ್ನ ನೀವು ಎಕ್ಸ್ಟೆಂಡ್ ಮಾಡುವಂತದ್ದು ಸರಿಯಾದಾಗದಿಲ್ಲ. ಅಲ್ಲ, ಅದಕ್ಕೆ ಯಡಿಯೂರಪ್ಪನವ್ರ ಮಂತ್ರಿಮಂಡಲದವ್ರು ಎಲ್ಲರೂ ರಾಜೀನಾಮೆ ಕೊಡ್ತಾರಂತ ಹೇಳಿಲ್ಲ. ಇಲ್ಲಿ 2-3 ಜನ ಅಂತ ಹೇಳಿದ್ದಾರೆ. 2-3 ಯಾರು ಅನ್ನುವಂಥದ್ದು ಇವತ್ತು ನಾಳೆ 2-3 ದಿನದಲ್ಲಿ ಗೊತ್ತಾಗುತ್ತೆ ಅಂತೂ ಹೇಳಿದ್ದಾರೆ. ಫೈನ್. ಸೊ ಹೀಗಾಗಿ ಅವರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದು ತಾನಾಗೇನೆ ಹೊರಗಡೆ ಬರುತ್ತೆ. ಓಕೆ, ಟೈಮ್ ಇಸ್ ದ ಓನ್ಲಿ ಫ್ಯಾಕ್ಟರ್. ಟೈಮ್ ಇಸ್ ದ ಓನ್ಲಿ ಫ್ಯಾಕ್ಟರ್. ನೋಡೋಣ, ಕಾದ್ ನೋಡೋಣ. ಹೈಪೋಥೆಟಿಕಲ್ ಆಗಿ ಕೆಟ್ಟದಂತ ಯಡಿಯೂರಪ್ಪನವ್ರು ಹೇಳಿಲ್ಲ, 2-3 ಜನ ಅಂತ ಹೇಳಿದಾರೆ ಅಷ್ಟೇನೆ. ಅಲ್ಲ, ಈಗ ಹೈಪೋಥೆಟಿಕಲ್ ಆಗಿ ಮಾತಾಡೋದು ಬೇಡ, ವಿತ್ ದಾಖಲೆ ಸಮೇತ ಮಾತನಾಡಬಹುದು. ಕೊನೆ ಮಾತಾಡಿ. ಇಲ್ಲ, ಏನಿಲ್ಲ. ಇವಾಗ ಅವ್ರು ಏನ್ ಹೇಳಿದಾರೆ, 2-3 ದಿವಸ ಇದನ್ನು ಕಾದ್ ನೋಡಿ, ನಾನೇನ್ ಸತ್ಯ ಹೇಳ್ತೇನೆ. 2-3 ದಿನ ಅಷ್ಟೇ ಕೇಳಿರೋದು. 2-3 ದಿನ ಅಂತ ನಿಮ್ಮಿದ್ರೆ ನೀವೇ 2-3 ದಿನಕ್ಕೆ ದಾಖಲೆ ಬಿಡುಗಡೆ ಮಾಡಬಹುದು ಅಥವಾ ಜಾರಿ ನಿರ್ದೇಶನಾಲಯದಿಂದ ಜಾರಿ ಆಗಬಹುದು. ಅಷ್ಟು ದೊಡ್ಡ ಇದರಲ್ಲಿರೋರು ಅವರು ಸುಳ್ಳು ಹೆಂಗೆ ಹೇಳಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆನೂ ಒಂದು ನಾವು ಯೋಚನೆ ಮಾಡಬೇಕಾಗಿ. ಸುಳ್ಳು ಹೇಳಬೇಕಿಲ್ಲ. ಸುಳ್ಳು ಹೇಳಕ್ ಗೊತ್ತಾಗತ್ತಲ್ಲ 2-3 ದಿವಸದಲ್ಲೇ. ಸುಳ್ಳು ಹೇಳಿದ್ರೆ ಅವರು ಅವರ ಒಂದು ವ್ಯಕ್ತಿತ್ವಕ್ಕೆ ಬಹಳ ಕಪ್ಪು ಚುಕ್ಕೆ ಬರುತ್ತೆ. ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಅಂತೂ ಜಾರಿ ನಿರ್ದೇಶನಾಲಯ ಯಾರ ಮೇಲೆ ಜಾರಿ ಮಾಡುತ್ತೋ, ಯಾರು ರಾಜೀನಾಮೆ ಕೊಡ್ತಾರೋ, ಸರ್ಕಾರವೇ ಅಲ್ಲೋಲ ಕಲ್ಲೋಲವಾಗುತ್ತಾ. ಈಗಾಗಲೇ ಒಂದಷ್ಟು ಕಾಂಗ್ರೆಸ್ನಲ್ಲಿ ಈಗಾಗಲೇ ರಾಜಕೀಯದ ಬಿರುಸಾದ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ. ಮುಂದಿನ ಮುಖ್ಯಮಂತ್ರಿ ಯಾರು, ಪಕ್ಷದ ಅಧ್ಯಕ್ಷರು ಯಾರು, ಏನಾಗುತ್ತೆ ಸಿದ್ದರಾಮಯ್ಯನವರ ಭವಿಷ್ಯ, ಇದೆಲ್ಲವನ್ನು ಕೂಡ ಮುಂದಿನ